ಕಾಲ್ವರಿ ಬೆಟ್ಟದಲ್ಲಿ ಶಿಲುಬೆಗೇರಿದವನು ಕಂಡೆ. ದೇಹವು ಗಾಯದಿ ತುಂಬಿದ ಯೇಸುವನ್ನು ನಾ ಕಂಡೆ. ದೇವರ ಸಹನಯ ದಾಸ ಶಿಲುಬೆಯಿಂದೆನ್ನನ್ನು ರಕ್ಷಿಸಿದ. ಎನಗಾಗಿ ಗಾಯ ಪಡೆದ ನಾಥ, ಎನಗಾಗಿ ಚಟಿಯೇಟುದಿಂದ ಎನ್ನ ರೋಗವು ಎನ್ನ ಪಾಪವು ಹೆಗಲೆಗೇರಿಸಿತ್ತ ನಾಥ. ಓ ಯೇಸುವೇ, ನನಗಾಗಿಯೇ ಕಾಲ್ವರಿ ಬೆಟ್ಟದಲ್ಲಿ ಶಿಲುಬೆಗೇರಿದವನ ಕಂಡೆ. ದೇಹವು ಗಾಯದಿ ತುಂಬಿದ ಯೇಸುವನು ನಾ ಕಂಡೆ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭುವಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ, ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೆ ಮಹಿಮೆ ಉಂಟಾಗಲಿ, ಆದಿಲಿದ್ದಾಗ ಈಗಲೂ ಯಾವಾಗಲೂ ಸದಾಕಾಲವೂ ಮಹಿಮೆ ಉಂಟಾಗಲಿ. ಪ್ರಭು ಯೇಸುವಿನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಾವಿಂದು ಪವಿತ್ರ ವಾರದ ಶುಭ ಶುಕ್ರವಾರದಲ್ಲಿದ್ದೇವೆ. ಶುಭ ಶುಕ್ರವಾರ ಪ್ರತಿಯೊಬ್ಬ ಮನುಷ್ಯನು ಆತ್ಮ ಅವಲೋಕನೆ ಮಾಡಿಕೊಳ್ಳುವಂಥ ವಾರ. ಆ ಪ್ರಭು ಕ್ರಿಸ್ತರ ಆ ಯಾತನೆಯ ಆ ನೆನಪಿಗೆ ಈ ವಾರ ನಮಗಾಗಿ ನೀಡಲಾಗಿದೆ. ಈ ಶುಭ ಶುಕ್ರವಾರದ ನೆನಪಿನಲ್ಲಿ ಪ್ರತಿ ಶುಕ್ರವಾರವೂ ಉಪವಾಸ ಮಾಡುವ ವಿಶ್ವಾಸಿಗಳು, ಭಕ್ತಾದಿಗಳು ನಮ್ಮ ನಡುವೆ ಇದ್ದಾರೆ. ಇಂತಹ ನಮಗಾಗಿ, ನಮ್ಮ ವೇದನೆಗಾಗಿ ಪ್ರಾಣ ತೆತ್ತ ಯೇಸು ಕ್ರಿಸ್ತರ ಈ ಯಾತನೆಯ ಮೌನ, ಆ ಕರಾಳ ದಿನಗಳನ್ನು ಧ್ಯಾನಿಸುವ ಶುಭ ಕ್ಷಣಗಳು ಇದಾಗಿದೆ. ಪ್ರಿಯರೇ, ಆ ಶಿಲುಬೆಯ ಮೇಲೆ ಯೇಸು ಕ್ರಿಸ್ತರ ಕಡೆಯ 7 ಮಾತುಗಳು ಅನೇಕ ಬಾರಿ ನಾವು ಧ್ಯಾನಿಸಿದ್ದೇವೆ. ಮತ್ತೊಮ್ಮೆ ಆ ವಾಕ್ಯವನ್ನು ಧ್ಯಾನಿಸುವ, ಆ ವಾಕ್ಯದ ಆಳ ಅರ್ಥದಲ್ಲಿ ನಮ್ಮನ್ನು ಶುದ್ಧೀಕರಿಸಿಕೊಳ್ಳುವ ಕೃಪೆಗಾಗಿ ಈ ದಿನದ ವಾಕ್ಯದಲ್ಲಿಯೂ ಆರಾಧನಾ ವಿಧಿಗಳಲ್ಲಿ ನಾವು ಭಾಗವಹಿಸುವ. ಯೇಸು ಕ್ರಿಸ್ತರ ಅಂತಿಮ 7 ಮಾತುಗಳು ಸಾಮಾನ್ಯವಾಗಿ ಉಲ್ಲೇಖವಾಗಿರುವುದು, ಶಿಲುಬೆಗೇರಿಸಿದ ಯೇಸು ಕ್ರಿಸ್ತರು ತಂದೆ ದೇವರ ಚಿತ್ತವನ್ನು, ಪ್ರವಾದಿಗಳ ಸಾರವನ್ನು ಸಂಪೂರ್ಣಗೊಳಿಸಿದಂತಹ ಕೊನೆಯ ಕ್ಷಣಗಳು ಇದಾಗಿದೆ. ಅದರಲ್ಲಿ ಯೇಸು ಹೇಳಿದ ಮೊದಲ ಮಾತು
ಲೂಕನ ಶುಭ ಸಂದೇಶ 23ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಪಿತನೇ ಇವರನ್ನು ಕ್ಷಮಿಸಿ, ತಾವೇನು ಮಾಡುತ್ತಿರುವರೆಂದು ಇವರು ಅರಿಯರು ಎಂದರು. ಪ್ರಿಯರೇ, ಯೇಸು ಕ್ರಿಸ್ತರ 3 ವರ್ಷದ ಜೀವಿತವನ್ನು ನೋಡಿದರೆ ಅನೇಕ ವ್ಯಕ್ತಿಗಳನ್ನು ಕ್ಷಮಿಸಿದರು. ರೋಗಿಗಳನ್ನು, ಮಗಳೇ ನಿನ್ನ ಪಾಪಗಳು ಕ್ಷಮಿಸಲಾಗಿದೆ, ಮಗನೇ ನಿನ್ನ ಪಾಪಗಳು ಕ್ಷಮಿಸಲಾಗಿದೆ. ಯೇಸು ಕ್ಷಮಿಸುವಾಗ ಆ ಕ್ಷಮೆ ಒಬ್ಬ ವ್ಯಕ್ತಿಗೆ ಏಕಕಾಲದಲ್ಲಿ ಒಬ್ಬನು ಮಾತ್ರ ಪಡೆಯುವ ರೀತಿ ಇತ್ತು. ಇನ್ನುಳಿದವರೆಲ್ಲರೂ ಆ ಕ್ಷಮೆಗೆ ಸಾಕ್ಷಿಯನ್ನು ನೀಡಿದರು. ಆದರೆ ಶಿಲುಬೆಯಲ್ಲಿ, ವೇದನೆಯಲ್ಲಿ ಯೇಸು ಕ್ಷಮಿಸುವಾಗ ಭೂಮಿ, ಸ್ವರ್ಗ, ಪಾತಾಳ, ಇಡೀ ಸೃಷ್ಟಿ ಸಮಸ್ತವು ಆ ಕ್ಷಮೆಯಿಂದ ತುಂಬಲ್ಪಡ್ತು. ಕಾರಣ ಅದು ವೇದನೆಯಲ್ಲಿದ್ದರು. ಪ್ರಿಯರೇ, ನಮ್ಮ ಜೀವನದಲ್ಲಿ ಕಷ್ಟಗಳು, ನೋವುಗಳು, ವೇದನೆಗಳು, ನಿಂದೆ, ಅವಮಾನಗಳು ಬಂದಾಗ ನಾವು ಆಶೀರ್ವಾದ ಕೊಡ್ತೀವ, ಕ್ಷಮೆ ಕೊಡ್ತೀವ, ಅಥವಾ ಗೊಣಗುಟ್ಟಿ ಶಾಪಗಳು ಕೊಡ್ತೀವ? ಅಲ್ಲಿದೆ ನನ್ನ ನಿನ್ನ ಆಧ್ಯಾತ್ಮಿಕತೆ. ಆಧ್ಯಾತ್ಮಿಕತೆ ವ್ಯಕ್ತವಾಗುವುದು ಪರಿಶುದ್ಧ ಸ್ಥಳದಲ್ಲ. ಸಮಸ್ಯೆಗಳು, ವೇದನೆಗಳು ಬಂದಾಗ ಆ ವೇದನೆಯಲ್ಲಿ ಯೇಸು ಕೊಟ್ಟದ್ದು ಕ್ಷಮೆ. ಕುಟುಂಬ ಜೀವಿತದಲ್ಲಿ ಲೌಕಿಕರ ನಡುವೆ ನಾವು ಜೀವಿಸುವಾಗ ಕಷ್ಟ, ನೋವು, ವೇದನೆ ಬರುವುದೇ ನಿನ್ನೊಳಗಿರುವ ಆಧ್ಯಾತ್ಮಿಕತೆಯನ್ನು ಬಲಪಡಿಸುವಂಥದ್ದು. ನಿನ್ನೊಳಗಿರುವ ಕಸಗಳನ್ನು ಹೊರಗೆ ವ್ಯಕ್ತಪಡಿಸುವಂಥದ್ದೇ ಈ ಲೋಕದಲ್ಲಿ ಬರುವ ನೋವು, ವೇದನೆಗಳು. ಪಿತನೇ, ಇವರೇನು ಮಾಡುತ್ತಿರುವರು ಅರಿಯರು, ಇವರನ್ನು ಕ್ಷಮಿಸು. ಅವರ ನಿಂದೆ, ಅವಮಾನಗಳಾಗಲಿ ಏನೇ ಆಗಲಿ ಆ ಕ್ಷಮೆ ಸಂಪೂರ್ಣವಾಗಿ ತುಂಬಲ್ಪಡ್ತು. ಯೇಸು ಕ್ರಿಸ್ತರ ಕ್ಷಮೆ ಮತ್ತು ಕರುಣೆಯನ್ನು ಈ ವಾಕ್ಯದಲ್ಲಿ ನಾವು ನೋಡ್ತಿದ್ದೇವೆ. ಶಿಲುಬೆಗೇರಿಸಿದ ಜನರು ಕ್ಷಮೆ ಕೇಳದಿದ್ದರೂ ಯೇಸು ಕ್ಷಮೆ ನೀಡಿದರು. ಅನೇಕ ಬಾರಿ ಕ್ಷಮಿಸುವ ಹೃದಯ ನಮಗಿದೆ. ಯೇಸುವಿನ ಪ್ರೀತಿಗಾಗಿ ನಾವು ಕ್ಷಮಿಸ್ತೇವೆ. ಆದರೆ ಕ್ಷಮೆ ಪಡೆಯಬೇಕಾದ ವ್ಯಕ್ತಿ ಕ್ಷಮೆಯ ಕೇಳುವವರೆಗೂ ನಾವು ಕ್ಷಮೆ ಕೊಡದೆ ಇರುವ ಸ್ಥಿತಿಗಳಿದೆ. ಇಲ್ಲಿ ಕ್ಷಮೆ ಅರ್ಥ ಇಲ್ಲದಿದ್ದರೂ, ಕ್ಷಮೆ ಕೇಳದಿದ್ದರೂ ಯೇಸುವೇ ಕ್ಷಮೆ ನೀಡಿದರು. ಇಂಥ ಯೇಸು ಕ್ರಿಸ್ತರ ಆರಾಧಕರಾದ ನಾವು ಇಂದು ತಂದೆ ತಾಯಿಗಳಾಗಲಿ, ಮಕ್ಕಳಾಗಲಿ, ನೋಯಿಸಿದ ವ್ಯಕ್ತಿಗಳಾಗಲಿ, ಇಲ್ಲ ಸಲ್ಲದನ್ನು ನಮ್ಮ ಹಿಂದೆ ಮಾತಾಡಿ ನಮ್ಮ ಹೆಸರನ್ನು ಕೊಂದ ವ್ಯಕ್ತಿಗಳ ಕ್ಷಮೆ ಕೇಳದಿದ್ದರೂ ಕ್ಷಮೆ ಕೊಟ್ಟಾಗ ಆ ಕ್ರಿಸ್ತನ ಶಿಲುಬೆಗೆ ನಾವು ಸಾಕ್ಷಿಗಳಾಗ್ತವೆ. ಎರಡನೇದಾಗಿ ಲೂಕನ ಶುಭ ಸಂದೇಶ 23ನೇ ಅಧ್ಯಾಯ 43ನೇ ವಾಕ್ಯ ಹೇಳ್ತದೆ, ಇಂದೇ ನೀನು ನನ್ನೊಡನೆ ಪರಂಧಾಮದಲ್ಲಿರುವೆ. ಈ ವಾಕ್ಯವನ್ನು ಬಲಗಡೆ ಕಳ್ಳನಿಗೆ ಯೇಸು ಹೇಳುತ್ತಾರೆ. ನೋಡಿ, ಯೇಸು ಕ್ರಿಸ್ತರನ್ನು ಶಿಲುಬೆಗೇರಿಸಿದ ಆ ಶಿಲುಬೆಯ ಅಕ್ಕ ಪಕ್ಕ, ಎಡಗಡೆ ಬಲಗಡೆ ಇಬ್ಬರು ಕಳ್ಳರನ್ನು ಏರಿಸಲಾಯಿತು. ಬಲಗಡೆ ಕಳ್ಳ ಯೇಸು ಕ್ಷಮಿಸುವುದನ್ನು ನೋಡಿ ಹೇಳುವ ಮಾತು, ನಾವಾದರೋ ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನು ಅನುಭವಿಸ್ತಿದ್ದೇವೆ. ಈತನಾದರೋ ನಿರಪರಾಧಿ, ಪಾಪವನ್ನು ಮಾಡದವ, ಶಿಕ್ಷೆ ಅನುಭವಿಸ್ತಿದ್ದಾರೆ. ಇದು ಮೊದಲನೇ ಸತ್ಯ. ಯೇಸು ನಿರಪರಾಧಿ ಎಂಬುದನ್ನು ಖಚಿತಪಡಿಸಲು ಪಿಲಾತ ವಿಫಲನಾದ, ಹೆರೋದ ವಿಫಲನಾದ. ಆದರೆ ಈ ಬಲಗಡ ಕಳ್ಳನಿಗೆ ಗೊತ್ತು ಯೇಸು ನಿರಪರಾಧಿ. ಎರಡನೇ ವಾಕ್ಯ, ಸ್ವಾಮಿ ನೀವು ಪರಂಧಾಮದಲ್ಲಿ ಬರುವಾಗ, ರಾಜ್ಯಾಧಿಕಾರದಲ್ಲಿ ಬರುವಾಗ ನನ್ನನ್ನು ಒಮ್ಮೆ ನೆನೆಸಿಕೊಳ್ಳಿ. ಯೇಸು ಕ್ರಿಸ್ತರು ಎರಡನೇ ಬರುವಣಿಕೆ ಬರ್ತಾರೆ ಎಂಬುದನ್ನು ಇನ್ನೂ ಶಿಷ್ಯರು ಖಚಿತಪಡಿಸಿಲ್ಲ. ಇದು ಯಾವ ರಾಜನಿಗೂ ಯಾರಿಗೂ ಗೊತ್ತಿಲ್ಲ. ಈ ಸತ್ಯ ಈ ಕಳ್ಳನಿಗೆ ಗೊತ್ತು. ಯೇಸು ಪರಂಧಾಮದಲ್ಲಿ ಎರಡನೇ ಬಾರಿ ಬರ್ತಾರೆ ಎಂಬ ಈ ಸತ್ಯವನ್ನು ಹೇಳುವಾಗ ಯೇಸು ಹೇಳುತ್ತಾರೆ, ಹಿಂದೆ ನೀ ಪರಂಧಾಮದಲ್ಲಿರುವೆ. ಅನೇಕ ಬಾರಿ ನಾವು ಹೇಳ್ತೇವೆ, ಈ ಕಳ್ಳ ಸಾಯುವ ಸಮಯದಲ್ಲಿ ಪಶ್ಚಾತ್ತಾಪ ಪಟ್ಟು ಸ್ವರ್ಗವನ್ನು ಪಡೆದುಕೊಂಡ. ಯೌವನ ಅವಸ್ಥೆಯಲ್ಲಿ ನೀ ಪಾಪವನ್ನು ಬಿಡಲಾಗಲಿಲ್ವಾ? ಈ ಮುಪ್ಪಿನಲ್ಲೂ ಬಿಡಲು ಸಾಧ್ಯ ಇಲ್ಲ. ಹಾಗಾದರೆ ಇದು ಎಂತಹ ಕಳ್ಳ? ಆತ ಒಳ್ಳೆಯದಾಗಿ ಜೀವಿಸಿದ ವ್ಯಕ್ತಿ. ಆದರೆ ಯಾವುದೋ ಒಂದು ಸಮಯದಲ್ಲಿ ಕೆಟ್ಟ ತಪ್ಪನ್ನು ಮಾಡಿ ಆತ ಸಿಕ್ಕಿ ಬಿದ್ದಿದ್ದಾನೆ. ಮೊದಲ ತಪ್ಪಿಗೆ ಸಿಕ್ಕಿ ಬಿದ್ದಿದ್ದಾನೆ. ಆತ ಬೆಳೆದದ್ದು ಬಹುಶಃ ಸತ್ಯದಲ್ಲಿರಬಹುದು. ನೋಡಿ, ಹೀಗೆ ಬೆಳೆದ ಮರ ಹೀಗೆ ಬೀಳುತ್ತದೆ ಹೊರತು ಬಲಕ್ಕೆ ಬೀಳುವುದಿಲ್ಲ. ಹಾಗಾಗಿ ಆತ ಬೆಳೆದಿರೋದು ಸತ್ಯದಲ್ಲಿ. ಹಾಗಾಗಿ ಈ ಸತ್ಯ ಅವನಿಗೆ ಗೊತ್ತು. ಹಾಗಾಗಿ ಕಡಿಯುವ ಸ್ಥಳದಲ್ಲಿ ಅವನು ಸತ್ಯವನ್ನು ಹೇಳ್ತಿದ್ದಾನೆ. ಆ ಸತ್ಯದಲ್ಲಿ ಹೇಳ್ತಾರೆ, ಹಿಂದೆ ನೀ ಪರಂಧಾಮದಲ್ಲಿರುವೆ. ಎಡಗಡೆ ಕಳ್ಳ, ಸ್ವಾಮಿ ನನ್ನನ್ನು ಕೂಡ ಒಂದೇ ಒಂದು ಪದ ಹೇಳಿದ್ರು ಅವನು ಕೂಡ ಸ್ವರ್ಗಕ್ಕೆ ಬರ್ತಾ ಇದ್ದ. ಒಂದೇ ಒಂದು ಪದ. ಆದರೆ ಆತ ಜೀವನ ಪೂರ್ತಿ ಕೆಟ್ಟದಾಗಿ ಜೀವಿಸಿದ್ರಿಂದ ಆತನಲ್ಲಿ ಒಳ್ಳೆಯ ಪದಗಳು, ದಾಹಗಳು ಯಾವುದೂ ಬರಲಿಲ್ಲ.
ಆತ ಅದನ್ನು ಕೂಡ ಹೇಳಲಾಗಲಿಲ್ಲ, ಸ್ವರ್ಗವನ್ನು ಕಳೆದುಕೊಂಡ. ಪ್ರಿಯರೇ, ಇಂದು ನಾನು ಸ್ತುತಿಸಲಾಗುವುದಿಲ್ಲ, ಇಂದು ನಾ ಪ್ರಾರ್ಥಿಸಲಾಗಿಲ್ಲ, ಇಂದು ನಾ ದೇವಾಲಯಕ್ಕೆ ಹೋಗುವುದಿಲ್ಲ, ದೈವಿ ಸಂಸ್ಕಾರಗಳು ನನಗೆ ಬೇಡ ಅಂದಮೇಲೆ ಸಾಯುವ ಸಮಯದಲ್ಲೇ ಸಂಸ್ಕಾರವನ್ನು ನಾನು ಹೇಗೆ ಬಯಸಲು ಸಾಧ್ಯ? ಅದಕ್ಕೆ ಉಪದೇಶ ಕೇಳೋದು, ಯೌವನಸ್ಥನೇ ನಿನ್ನ ಯೌವನ ಅವಸ್ಥೆಯಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಯೌವನ ಅವಸ್ಥೆಯಲ್ಲಿ ಶಕ್ತಿ, ಕೃಪೆ, ನೆನಪಿನ ಶಕ್ತಿ ಎಲ್ಲ ಇರುವಾಗ, ಸರ್ವಾಂಗಗಳು ಸರಿ ಇರುವಾಗ ಪಾಪವನ್ನು ದ್ವೇಷಿಸದೆ ಪಾಪವನ್ನು ಬಿಡಲಾಗದವ ಸಾಯುವ ಸಮಯದಲ್ಲಿ ನಾ ಪಾಪವನ್ನು ಬಿಟ್ಟು ಒಳ್ಳೆಯದಾಗಿ ಜೀವಿಸ್ತೇನೆ ಅಂದರೆ ಅದು ಹೇಗೆ? ಅನೇಕರು ಹೇಳ್ತಾರೆ, ಈಗ ಬೇಡ, ನಾ ರಿಟೈರ್ಡ್ ಆದಮೇಲೆ ನಾನು ದೇವರ ಸೇವೆಗೆ ಬರ್ತೇನೆ, ನಾನು ನಿವೃತ್ತಿ ಆದಮೇಲೆ ಎಲ್ಲ ಬಿಟ್ಟ ನಂತರ ಉಪವಾಸ ಪ್ರಾರ್ಥನೆ ಮಾಡ್ತೇನೆ. ಆಗ ಆ ನಿವೃತ್ತಿ ಸಮಯದಲ್ಲಿ ನಾನು ಮಾನಸಿಕ ಅಸ್ವಸ್ಥನಾದರೆ ಒಳ್ಳೆಯ ಪಾಪ ನಿವೇದನೆ ಮಾಡೋದಾದರೂ ಹೇಗೆ? ವರ್ಷಕ್ಕೆ ಒಮ್ಮೆ ಪಾಪ ನಿವೇದನೆ ಮಾಡುವವನು 2 ನಿಮಿಷಕ್ಕೆ ಪಾಪ ನಿವೇದನೆ ಮಾಡಿದ್ರೆ, ಪ್ರತಿ ವಾರ ಪಾಪ ನಿವೇದನೆ ಮಾಡುವವು 10 ನಿಮಿಷಕ್ಕೆ ಮಾಡೋದಾದರೆ 1 ವರ್ಷದ ಪಾಪವನ್ನು ಹೇಗೆ ಹೇಳಲು ಸಾಧ್ಯ? ಪ್ರಿಯರೇ, ಆತ ಸತ್ಯದಲ್ಲಿ ಜೀವಿಸಿದ, ಸತ್ಯವನ್ನು ಗುರುತಿಸಿದ, ಸ್ವರ್ಗವನ್ನು ಪಡೆದ. ಅದು ಕಳೆ ಅಂಚಿನಲ್ಲ, ಆತನ ಜೀವಿತದಲ್ಲಿ ಸತ್ಯ ಅಸತ್ಯದ ನಡುವಿನ ಹೋರಾಟ ಅವನನ್ನು ಮಾಡಿತು. ಪ್ರಭುವೇ, ನನ್ನನ್ನು ನೆನೆಸಿಕೊಳ್ಳಿ. 3ನೇದಾಗಿ ಯೋಹಾನ ಶುಭ ಸಂದೇಶ 19ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಸಂತ ಯೋಹಾನ ಬಹಳ ಸ್ಪಷ್ಟವಾಗಿ ನುಡಿಯುತ್ತಾರೆ. ಯೇಸು ಶಿಲುಬೆ ಮೇಲಿಂದ ಕೆಳಗೆ ನೋಡ್ತಾರೆ. ತನ್ನ ತಾಯಿ, ಪ್ರೀತಿಯ ಶಿಷ್ಯ ಯೋಹಾನ. ಯೇಸು ಹೇಳೋ ಮಾತು, ಅಮ್ಮ, ಇಗೋ ನಿನ್ನ ಮಗ. ಯೋಹಾನ, ಇಗೋ ನಿನ್ನ ತಾಯಿ. ತನ್ನ ಸ್ವಂತ ತಾಯಿಯನ್ನು ದಾರಿ ಎರೆದ ಸ್ಥಿತಿ. ಅಲ್ಲಿ ವಾಕ್ಯ ಹೇಳ್ತದೆ, ಅಂದಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲಿ ಇರಿಸಿಕೊಂಡನು. ಪ್ರಿಯರೇ, ಧರ್ಮಸಭೆ ನಮಗೆ ಸಂಸ್ಕಾರಗಳಲ್ಲಿ ಕೃಪೆಗಳನ್ನು ಕೊಟ್ಟಿದೆ, ಕ್ಷಮೆಯನ್ನು ಕೊಟ್ಟಿದೆ, ಎಲ್ಲವನ್ನು ಕೊಟ್ಟಿದೆ. ನೀ ಮನೆಯಲ್ಲಿ ಇರಿಸ್ಕೋಬೇಕು. ನಿನಗೆ ಯೇಸು ಬೇಕು, ಸಂತ ಭಕ್ತರ ವಿಶ್ವಾಸ ಬೇಕು, ಮಾತೇ ಬೇಕು. ನಮಗೆ ಈ ದಿನ ಆಶೀರ್ವಾದ ಸಿಕ್ಕಿದ್ರೆ ಸಾಕು, ರೋಗ ಸೌಖ್ಯ ಸಿಕ್ಕಿದ್ರೆ ಸಾಕು, ಬಿಡುಗಡೆ ಸಿಕ್ಕಿದ್ರೆ ಸಾಕು. ಯೇಸು ಸ್ವಾಮಿ, ಸ್ವಲ್ಪ ಸಮಯ ಬೇಡ. ಈ ರೀತಿ ಆಗುವುದಲ್ಲ. ಆತ ಅಂದಿನಿಂದ ಮಾತೆಯನ್ನು ತನ್ನ ಮನೆಯಲ್ಲಿ ಇರಿಸ್ಕೊಂಡ. ಇಂದು ನಮ್ಮ ಮನೆಯಲ್ಲಿ ಆ ತಾಯಿಯನ್ನು ಇರಿಸಿಕೊಳ್ಬೇಕಾಗಿದೆ. ತಾಯಿ ಇಲ್ಲದ ಕಾರಣ ಕೊರತೆಗಳು, ತಾಯಿ ಇಲ್ಲದ ಕಾರಣ ಬಲಹೀನತೆಯಿಂದ ಹೊರ ಬರಲಾಗುತ್ತಿಲ್ಲ. ಮಾಡುವ ಪ್ರತಿ ನಮೋ ಮರಿಯ ಪ್ರಾರ್ಥನೆ, ಜಪಸರ ಪ್ರಾರ್ಥನೆ ಪಿಶಾಚಿಗೆ ವಿರುದ್ಧವಾದದ್ದು. ಸಂತ ಒಬ್ಬರು ಹೇಳ್ತಾರೆ, ನಾವು ಪ್ರತಿ ನಮೋ ಮರಿ ಹೇಳುವಾಗ ಪಿಶಾಚಿಯ ತಲೆಗೆ ಸುತ್ತಿಗೆಯಿಂದ ಹೊಡೆದಂಗಾಗತ್ತೆ. ಕೆಲವರು ಪೈಶಾಚಿಕ ಬಂಧನದಲ್ಲಿರೋರಿಗೆ ಏಕೆ ನೀವು ಜಪ್ಸರ್ ಹಾಕಿಲ್ಲ ಅಂತ ನಾವು ಕೇಳುವುದಾದರೆ ಅವ್ರು ಹೇಳೋದು, ನಾನು ಎಷ್ಟೇ ಜಪ್ಸರ್ ಹಾಕಿರೋದು ಕಟ್ಟಾಗಿ ಬೀಳ್ತಾ ಇದೆ ಫಾದರ್, ಅದಕ್ಕೆ ನಾನು ಹಾಕಲಿಲ್ಲ. ನೀ ಜಪಸರ ಮಾಡಲ್ಲ, ಜಪಸರ ಹಾಕಕ್ಕಾಗ್ತಿಲ್ಲ ಅಂದರೆ ಅದು ಎಂಥ ಬಂಧನ? ಜಪಸರ ಸುಮ್ಮನೆ ಅಲ್ಲ. ನೀ ಪ್ರತಿದಿನ ಪ್ರಾರ್ಥಿಸು, ಧರ್ಮ ಕೇಂದ್ರದ ಗುರುಗಳಿಂದ ಆಶೀರ್ವಾದ ಪಡೆ. ಜಪಸರ ನೀ ಎಷ್ಟು ನಮೋ ಮರಿ ಹೇಳ್ತೀಯ ಅಷ್ಟೇ ಪಿಶಾಚಿಗೆ ತಲೆ ಮೇಲೆ ಏಟು ಬೀಳುತ್ತೆ, ನಿಂಗೆ ಬಿಡುಗಡೆ ಆಗುತ್ತೆ. ಆ ತಾಯಿಯನ್ನು ಏಸು ಕೊಟ್ಟದ್ದು ಎಲ್ಲಿ? ಶಿಲುಬೆಯ ವೇದನೆಯಲ್ಲಿ. ಇಬ್ಬರು ಕೂಡ ವೇದನೆಯಲ್ಲಿದ್ದಾರೆ. ಅವರು ವ್ಯಾಕುಲ ಮಾತೆ ಅಂತ ಹೇಳ್ತವೆ. ಏಸು ಶಿಲುಬೆಯ ವೇದನೆಯಲ್ಲಿ, ಅಮ್ಮ ಈಗೋ ನಿನ್ನ ಮಗ. ಆ ತಾಯಿ ಮಗನನ್ನು ಪಡೆಯುವ ರೀತಿಯಲ್ಲಿ ಕಣ್ಣ ಮುಂದೆ ಮಗನು ಸಾಯುವಾಗ ಆ ತಾಯಿಗಾದ ಹೃದಯ ವೇದನೆ ಎಂಥದ್ದು! ಈಟಿಯಿಂದ ಹೃದಯವನ್ನು ಚುಚ್ಚಿದಂಥ ಅನುಭವ. ಗೋದಲಿಯಲ್ಲಿ ಶರೀರದ ವೇದನೆಯಲ್ಲಿ ಯೇಸುವಿಗೆ ಜನ್ಮ ಕೊಟ್ಟರೆ, ಶಿಲುಬೆ ಬುಡದಲ್ಲಿ ಹೃದಯದ ವೇದನೆಯಲ್ಲಿ ತಾಯಿ ನನಗೂ ನಿನಗೂ ಜನ್ಮ ನೀಡಿದ್ದಾರೆ. ಆದರೆ ಅಮ್ಮ ಅಂತ ಸ್ವೀಕರಿಸಬೇಕಾದದ್ದು ನಾವು ಅಷ್ಟೇ. ಈಗಾಗಲೇ ಆಕೆ ತನ್ನ ವೇದನೆಯಲ್ಲಿ ಜನ್ಮವನ್ನು ಕೊಟ್ಟಿದ್ದಾರೆ, ಯೇಸು ತಾಯಿಯನ್ನು ಕೊಟ್ಟಿದ್ದಾರೆ, ನಾವು ಸ್ವೀಕರಿಸಬೇಕು. ಅದೆಂಥ ಸ್ವೀಕಾರ! ಹೇಗೆ ತಾಯಿಯ ಉದರದಲ್ಲಿ 9 ತಿಂಗಳು ಯೇಸು ಕ್ರಿಸ್ತರು ಎಲ್ಲ ಜೀವಾಂಶಗಳಿಗೆ, ಮಾಂಸ, ಮೂಳೆ, ರಕ್ತ, ಕಣಕಣಗೆ ಸಂಪೂರ್ಣವಾಗಿ ತಾಯಿಗೆ ಹೊಂದಿಕೊಂಡಿದ್ರು, ನಾವು ಹಂಗೆ ಹೊಂದಿಕೋಬೇಕು. ಇದು ಸಮರ್ಪಣೆ, ಪ್ರತಿಷ್ಠಾಪನೆ. ಪ್ರತಿಷ್ಠಾಪನೆ ವರ್ಷಕ್ಕೆ ಒಮ್ಮೆ ಅಲ್ಲ, ಪ್ರತಿದಿನ. ಮಾತೆ ಊಟ ಮಾಡಿದರೆ ಮಾತ್ರ ಯೇಸುವಿಗೆ, ಆಕೆ ಬೆಳೆದರೆ ಮಾತ್ರ ಈ ಕಡೆ ಶರೀರ ಬೆಳೆಯೋದು, ಆಕೆ ಹೃದಯ ಬಡಿದರೆ ಮಾತ್ರ ಯೇಸುವಿನ ಹೃದಯ. ಸಂಪೂರ್ಣ ಮಾತೆಗೆ ಹೊಂದಿಕೊಂಡು ಬೆಳೆದದ್ದು ಯೇಸು. ಆ ರೀತಿ ನಾವು ಬೆಳಿಬೇಕು ತಾಯಿಯೊಂದಿಗೆ. ಸೊ ನಮಗೆ ಜ್ಞಾನ ಇದೆ, ಹಾಗಾಗಿ ಏನು ಬೇಕು ಅದು ಊಟ ಮಾಡು, ಏನು ಬೇಕು ಚಿಂತೆ ಮಾಡು, ಏನು ಬೇಕು ಜೀವಿಸು. ಇಲ್ಲ, ಆ ಸ್ವಾತಂತ್ರ್ಯ ತಾಯಿಗೆ ಕೊಡು.
ಅಮ್ಮ ನನಗೆ ಹೇಳ್ಕೊಡು. ಆ ತಾಯಿಯೊಂದಿಗೆ ನಾವು ಬೆಳೆಯುವಾಗ ಅಲ್ಲಿ ಪಾವಿತ್ರತೆ ಬರ್ತದೆ. ಅದಕ್ಕೆ ಸಂತರು ಹೇಳ್ತಾರೆ, ಇಡೀ ಸಂತ ಕುಲವು ಬೆಳೆದದ್ದು ಮಾತೆಯ ಉದರದಲ್ಲಿ. ಯಾವ ವ್ಯಕ್ತಿ ಮಾತೆಯ ಪ್ರೀತಿಯಲ್ಲಿ ಬೆಳೆದ ಅವರೆಲ್ಲ ಸಂತರಾಗಿದ್ದಾರೆ. ಹಾಗಾಗಿ ಆ ತಾಯಿಯನ್ನು ಸ್ವಂತ ತಾಯಿಯಾಗಿ ಸ್ವೀಕರಿಸು. ಕ್ಷಣಿಕ ಸಾಲ, ಕಷ್ಟ, ನೋವು, ವೇದನೆಗಳಿಗಾಗಿ ಪ್ರಾರ್ಥನೆಯ ನಾಟಕ ಬೇಡ. ಬದಲಾಗಿ ನನಗೆ ಯೇಸು ಬೇಕು, ಮಾತೆ ಬೇಕು. ಆ ಹೃದಯದಲ್ಲಿ ಸಂಪೂರ್ಣವಾಗಿ ಪ್ರತಿಷ್ಠಾಪನಾ ಜೀವಿತವನ್ನು ನಾವು ಜೀವಿಸಬೇಕಾಗಿದೆ. 4ನೇದಾಗಿ ನಾವು ನೋಡ್ತೇವೆ, ಸುಮಾರು 3 ಗಂಟೆಯ ಸಮಯದಲ್ಲಿ ಯೇಸು ಸ್ವಾಮಿ ಹೇಳುವ 4ನೇ ಮಾತು, ಮತ್ತಾಯನ ಶುಭ ಸಂದೇಶ 27ನೇ 46ನೇ ವಾಕ್ಯದಲ್ಲಿ, ನನ್ನ ದೇವರೇ, ನನ್ನ ದೇವರೇ, ನನ್ನನ್ನೇಕೆ ಕೈ ಬಿಟ್ರಿ. ಮತ್ತಾಯ ಅದನ್ನು ಅರಮೈಕ್ ಭಾಷೆಯಲ್ಲೂ ಕೂಡ ಹೇಳ್ತಾರೆ, ಏಲಿ ಏಲಿ ಲಾಮಾ ಸಬಕ್ತಾನೆ. ನನ್ನ ದೇವರೇ, ನನ್ನ ದೇವರೇ, ನನ್ನನ್ನೇಕೆ ಕೈ ಬಿಟ್ರಿ. ದೈವಶಾಸ್ತ್ರಜ್ಞರು ಹೇಳ್ತಾರೆ, ನಮ್ಮೆಲ್ಲ ಪಾಪವನ್ನು ಹೊತ್ತುಕೊಂಡ ಕಾರಣ ಕ್ಷಣ ಮಾತ್ರ ದೇವರು ಏಸು ಮುಖಮರೆಸಿಕೊಂಡರು, ಕ್ಷಣ ಮಾತ್ರ ಬಿಟ್ಟಾಗಲಿದ್ರು ಅನ್ನುವುದಾಗಿ. ವಾಸ್ತವವಾಗಿ ಏಸು ಶಿಲುಬೆ ಮೇಲೆ ಮಾಡಿದ ಪ್ರಾರ್ಥನೆ ಕೀರ್ತನೆ 22, ನನ್ನ ದೇವರೇ, ನನ್ನ ದೇವರೇ, ನನ್ನನ್ನೇಕೆ ಕೈ ಬಿಟ್ರಿ. ದೇವಾ, ಓ ಎನ್ನ ದೇವಾ, ನನ್ನನ್ನೇಕೆ ಕೈ ಬಿಟ್ಟೆ, ನನ್ನ ಮೊರೆಯನ್ನು ಏಕೆ ಕಿವಿಗೋಡದೆ ನೀನು ಇಟ್ಬಿಟ್ಟೆ. ಅದರಲ್ಲಿ 22 1-2 ಹೇಳುತ್ತೆ, ಹಗಲೆಲ್ಲ ಕೂಗಿಕೊಂಡರೂ ನೀ ಬರಲಿಲ್ಲವಲ್ಲ. ಬಹಳ ಸುಂದರವಾದದ್ದು ಕೀರ್ತನೆ 22:14 ವಾಕ್ಯಗಳಲ್ಲಿ, ಕ್ಷಯಿಸುತ್ತಿರುವೆ ನಾ ಚೆಲ್ಲಿದ ನೀರಿನಂತೆ. ಯೇಸು ತನ್ನ ವೇದನೆಯನ್ನು ಕೀರ್ತನೆಯಲ್ಲಿರುವುದನ್ನು ಹೇಳ್ತಿದ್ದಾರೆ. ಒಂದು ನೀರಿಗೆ ಆಕಾರ ಇಲ್ಲ, ನೀರನ್ನು ಚೆಲ್ಲಿದಾಗ ನೀರು ಆಕಾರ ಇಲ್ಲದೆ ಹೇಗೆ ಬೀಳ್ತದೋ ಹಾಗೆ ಶಿಲುಬೆ ಹಿಡಿದು ಆಕಾರ ಇಲ್ಲದೆ ಬೀಳ್ತಾ ಇದ್ದಾರೆ. ನಾವು ಚಿತ್ರಮಂದಿರಗಳಲ್ಲೆಂದರೆ ಫ್ಯಾಷನ್ ಆಫ್ ಕ್ರೈಸ್ಟಲ್ಲಿ ನೋಡುವಾಗ ಯೇಸು ಸ್ಲೋ ಮೋಷನಲ್ಲಿ ಬೀಳೋದನ್ನು ನೋಡ್ತೇವೆ. ಆ ರೀತಿಯನ್ನು ಬಿಂಬಿಸಿದ್ದಾರೆ. ಯೇಸು ಬಿದ್ದದ್ದು ಸ್ಲೋ ಮೋಷನ್ ಅಂತಲ್ಲ, ನೀರು ನೆಲಕ್ಕೆ ರಭಸವಾಗಿ ಹೇಗೆ ಬೀಳ್ತದೋ ವ್ಯಕ್ತಿ ಆಕಾರ ಇಲ್ಲದೆ ಶಿಲುಬೆ ಬುಡದಲ್ಲಿ ಬೀಳ್ತಾ ಇದ್ದಾರೆ ಪ್ರತಿ ಬಾರಿ. ಅದಕ್ಕೆ ಕ್ಷಯಿಸುತ್ತಿರುವೆ ನಾ ಚೆಲ್ಲಿದ ನೀರಿನಂತೆ. 2ನೇದಾಗಿ ಹೇಳ್ತಾರೆ, ಎಲುಬುಗಳು ಅಲುಗುವೆ. ಆಂಗ್ಲ ಭಾಷೆ ಹೇಳ್ತಾರೆ, ಮೈ ಬೋನ್ಸ್ ಆರ್ ಔಟ್ ಆಫ್ ಜಾಯಿಂಟ್ಸ್. ಮೂಳೆಗಳು ಮುರಿದಿಲ್ಲ, ಆದರೆ ಕೀಲುಗಳು ಸ್ಥಾನ ಪಲ್ಲಟಗೊಂಡಿದೆ. ಒಂದು ನರ ಅಲುಗಿದರೆ ನೋವಾಗುವುದಾದರೆ ಕೀಲುಗಳು ಸ್ಥಾನ ಪಲ್ಲಟಗೊಂಡಿದ್ದರೆ ಆ ವ್ಯಕ್ತಿಯ ತಲೆಯಿಂದ ಅಂಗಾಲಿನವರೆಗಿರುವ ಆ ನೋವು ಎಂಥದ್ದು, ವೇದನೆ ಎಂಥದ್ದು. ಕೀಲುಗಳು ಅಲುಗಿವೆ, ಎದೆ ಕರಗಿದೆ ಮೇಣದಂತೆ, ಎನ್ನ ಗೋಣು ಒಣಗಿ ಹೋಗಿದೆ ಒಡೆದ ಮಡಕೆಂತೆ. ಅಂಗುಳಕ್ಕೆ ಜುವೆ ಅಂಟಿಕೊಂಡಿದೆ, ನಾಲಿಗೆ ಹೋಗಿ ಅಂಗುಳಕ್ಕೆ ಅಂಟಿಕೊಂಡಿದೆ. ಬಾಯಿಯಲ್ಲಿ ನೀರಿನ ಅಂಶ ಇಲ್ಲ, ನಾಲಿಗೆಯನ್ನು ಎಳೆಯಲು ತ್ರಾಣ ಇಲ್ಲ. ಎಂತಹ ವೇದನೆ ನನ್ನ ಪ್ರಭು ಇದು. 5ನೇ ವಾಕ್ಯ, ಶಿಲುಬೆ ಮೇಲೆ ಯೇಸು ಹೇಳ್ತಿದ್ದಾರೆ. ಯೋಹಾನ ಶುಭ ಸಂದೇಶ 19ನೇ 28ನೇ ವಾಕ್ಯದಲ್ಲಿ, ನನಗೆ ದಾಹವಾಗಿದೆ. ಕಡೆಯ ರಾತ್ರಿ ಭೋಜನದ ಸಮಯದಲ್ಲಿ ಯೇಸು ಹೇಳಿದರು, ಇನ್ನು ನಾನು ತಂದೆಯ ಬಳಿ ಕೂರುವವರೆಗೂ ಈ ಒಂದು ಪಾತ್ರೆಯಿಂದ ನಾನು ಇನ್ನೊಂದು ಪಾನ ಮಾಡೋದಿಲ್ಲ. ಆ ಯೇಸು ಶಿಲುಬೆ ಮೇಲೆ ಹೇಳ್ತಿದ್ದಾರೆ, ನನಗೆ ದಾಹವಾಗಿದೆ. ಅದು ಎಂತಹ ದಾಹ ಪ್ರಿಯರೇ! ನಾವು ಆಳವಾಗಿ ಆ ದಾಹವನ್ನು ನೋಡಿದರೆ ಅದು ಆತ್ಮದ ದಾಹ. ಬೈಬಲ್ ಶ್ರೀಗ್ರಂಥದಲ್ಲಿ 3 ಬಾರದಲ್ಲಿ ದೇವರು ತಮ್ಮ ಸೃಷ್ಟಿಯನ್ನು ನೋಡಿ ಬೇಸರ ಪಟ್ಟುಕೊಂಡ್ರು. ಆ 3 ಬಾರಿ, ಮೊದಲನೇದಾಗಿ ಆದಿಕಾಂಡ 6ನೇ ಅಧ್ಯಾಯದಲ್ಲಿ ತಂದೆಯಾದ ದೇವರು ತಾನು ಸೃಷ್ಟಿ ಮಾಡಿದ ಸೃಷ್ಟಿಯನ್ನು ನೋಡಿ ಬೇಸರ ಮಾಡಿಕೊಂಡ್ರು. ನಾ ಏತಕ್ಕಾಗಿ ಸೃಷ್ಟಿ ಮಾಡಿದೆ. 2ನೇದಾಗಿ ತಂದೆಯಾದ ದೇವರು ಬೇಸರ ಮಾಡಿಕೊಂಡದ್ದು ಸೌಲನನ್ನು ರಾಜನಾಗಿ ಮಾಡಿದ್ದಕ್ಕಾಗಿ, ರಾಜನಾಗಿ ಆತ ಜೀವಿಸಿದ್ದಕ್ಕಾಗಿ ದೇವರು, ಅಯ್ಯೋ ಇವನ ನಾನು ರಾಜನಾಗಿ ಹೀಗೆ ಮಾಡಿದೆ. ಸೌಲನನ್ನು ತೆಗೆದು ದಾವಿದನನ್ನು ಏರಿಸಿದ್ರು. ಅಲ್ಲಿ 2ನೇ ಸಾರಿ ಬೇಸರ ಪಟ್ಟುಕೊಂಡ್ರು. 3ನೇ ಬಾರಿ ಶುಭ ಸಂದೇಶದಲ್ಲಿ ಯೂದ ಯೇಸುವನ್ನು ಮುತ್ತಿಟ್ಟು ಹಿಡಿದುಕೊಡಲು ಸಿದ್ಧನಾದಾಗ, ಯೇಸು ಅದನ್ನು ಅರಿತಾಗ ಯೇಸು ಹೇಳುವ ಮಾತು, ಆತ ಹುಟ್ಟದಿದ್ದರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಪ್ರಿಯರೇ, ದೀಕ್ಷಾ ಸ್ನಾನ ಪಡೆದು ನಾವು ದೇವರ ಮಕ್ಕಳಾಗಿದ್ದೇವೆ. ಯಾಜಕ ದೀಕ್ಷೆನ ಪಡೆದು ನಾ ಯಾಜಕನಾಗಿದ್ದೇನೆ. ಇಂದು ಯಾಜಕನ ಕರ್ತವ್ಯಗಳನ್ನು ವಿಧೇಯತೆ, ಪಾವಿತ್ರತೆಯಲ್ಲಿ ನಾ ಜೀವಿಸದಿದ್ದರೆ, ಬ್ರಹ್ಮಚರ್ಯ ಪಾಲನೆ ಮಾಡದಿದ್ದರೆ ಅದೇ ನೋವನ್ನು ಏಸು ಪಡೆಯಲು ಸಾಧ್ಯ. ನಾನು ಈತನನ್ನು ಯಾಜಕನಾಗಿ ಮಾಡಿ ತಪ್ಪು ಮಾಡಿದೆನೋ ಎಂಬ ಆಲೋಚನೆ ಬಂದರೂ ಬರಬಹುದು. ನಾ ಪಾವಿತ್ರ್ಯವಾಗಿ ಜೀವಿಸದಿದ್ದರೆ.
ಇಂದು ನೀನು ಕ್ರೈಸ್ತಿಯನಾಗಿ ಜೀವಿಸ್ತಿದ್ದೀಯಾ, ಏಸು ಸಂತೋಷ ಪಡಲು, ಏಸು ನಿನ್ನ ಗುಣವನ್ನು ಆಲೋಚನೆಯನ್ನು ನೋಡಿ ಸಂತೋಷ ಪಡಲು ಸಾಧ್ಯ ಇದೆಯಾ? ಇವನನ್ನು ನಾನು ದೀಕ್ಷಾ ಸ್ನಾನ ಕೊಟ್ಟದ್ದಕ್ಕೂ ಸಾರ್ಥಕ ಆಯಿತು, ಇವನಿಗಾಗಿ ನಾನು ಪ್ರಾಣ ಕೊಟ್ಟದ್ದಕ್ಕಾದರೂ ಸಾರ್ಥಕವಾಯಿತು. ಆ ಸಂತೋಷವನ್ನು ಧರ್ಮಸಭೆಯಿಂದ ಪಡೆದ ಯೇಸು ಕ್ರಿಸ್ತರನ್ನು ಸಂತೋಷವಾಗಿ ಇಟ್ಟುಕೊಳ್ಳಲು ಕರೆಯಲ್ಪಟ್ಟವರು ನಾವು. ಆ ಯೇಸುವನ್ನು ಸಂತೋಷವಿಟ್ಟುಕೋಬೇಕು. ಪ್ರತಿ ಪರಮ ಪ್ರಸಾದದಲ್ಲಿ ಯೇಸುವನ್ನು ಸ್ವೀಕರಿಸ್ತಿದ್ದೇವೆ, ಅವರು ಉಸಿರು ಕಟ್ಟುವ ರೀತಿ ಮಾಡಬಾರ್ದು, ಯೇಸುವನ್ನು ಸಂತೋಷವಾಗಿ ಇಟ್ಟುಕೊಳ್ಳಬೇಕು. ಅದಕ್ಕೆ ಕರಗಳನ್ನು ಹೃದಯದ ಮೇಲಿಟ್ಟು ನಾವು ಹೇಳ್ತೇವೆ, ಯೇಸುವೆ ನನ್ನೊಂದಿಗೆ ನೀ ಸಂತೋಷವಾಗಿದ್ದೀಯಾ? ನಾ ಬಲಹೀನನಾಗಿದ್ದೇನೆ, ಮಾತಿಗೆ ತಪ್ಪಿದ್ದೇನೆ, ನನ್ನೊಂದಿಗೆ ಸಂತೋಷವಾಗಿದ್ದೀಯಾ? ನನ್ನೊಳಗಿರುವ ಯೇಸು ಕ್ರಿಸ್ತರನ್ನು ಹೇಗೆ ನೋಡಿಕೊಳ್ತೇನೋ ಆ ಆಧಾರದ ಮೇಲಾಗಿದೆ ಸ್ವರ್ಗ ನರಕವನ್ನು ಪಡೆಯುವಂಥದ್ದು. ನಾ ಮಾಡುವ ಪಾಪ, ನಾ ಮಾಡುವ ಒಳ್ಳೆತನ, ಇದು ಯೇಸುವನ್ನು ಸಂತೋಷವಾಗಿ ದುಃಖವನ್ನಾಗಿ ಮಾಡುವ ಸ್ವಭಾವಗಳಾಗಿದೆ. 6ನೇ ವಾಕ್ಯ ಯೇಸು ಹೇಳುವ ಮಾತು, ಎಲ್ಲ ನೆರವೇರಿತು. ಯೋಹಾನ 19:30. ಈ ಪ್ರಾಣವನ್ನು ಯಾರು ತೆಗೆಯಲಿಲ್ಲ, ಆ ಪ್ರಾಣವನ್ನು ಅವರೇ ಅರ್ಪಿಸಿದರು. ಪ್ರಭುವೇ, ನೀ ನನ್ನನ್ನು ಕರೆದಿದ್ದೀಯಪ್ಪ ತಂದೆಯೇ, ಎಲ್ಲವೂ ನೆರವೇರಿತು, ನಿನಗರ್ಪಿಸ್ತಿದ್ದೇನೆ. ಎಂತಹ ಆತ್ಮ ರಕ್ಷಣೆ ಸಂಪೂರ್ಣ ಕಾರ್ಯ. ಆದಿಯಲ್ಲಿ ದೇವರು ವಾಗ್ದಾನ ಮಾಡಿದ ಅದೇ ಯೇಸು. ಯಾವ ಮರದಿಂದ ಪಾಪ ಬಂತು, ಆ ಮರದಿಂದ ಬಿಡುಗಡೆ. ಆದಾಮ ಅವಿಧೇಯತೆಯಿಂದ ಪಾಪ ತಂದ, ಯೇಸು ವಿಧೇಯತೆಯಿಂದ ಪಾಪವನ್ನು ತೆಗೆದರು. ಹಾಗಾಗಿ ಅಲ್ಲಿ ಅವರು ಪಾಪ ಮಾಡಿದಾಗ ವಾಗ್ದಾನ ಮಾಡಿದ ಯೇಸು ಎಂದು ಹೇಳ್ತಿದ್ದಾರೆ, ಎಲ್ಲವೂ ನೆರವೇರಿತು. ದೈವಶಾಸ್ತ್ರಜ್ಞರು ಹೇಳ್ತಾರೆ, ಆದಿಯಲ್ಲಿ ನಿರಾಕಾರವಾಗಿ ಬರಿದಾಗಿದ್ದಾಗ ತಂದೆಯಾದ ದೇವರು ಹೇಳಿದ್ರು ಉಂಟಾಗಲಿ. ಅಂದು ಉಂಟಾಗಲಿ ಎಂದ ಪದವು, ಶಿಲುವೆ ಮೇಲೆ ಯೇಸು ಎಲ್ಲ ನೆರವೇರಿತು ಎಂದ ಪದವು ಎರಡೂ ಕೂಡ ಒಂದೇ ರೀತಿಯ ಶಕ್ತಿ, ಒಂದೇ ರೀತಿಯ ಚೈತನ್ಯ, ಒಂದೇ ರೀತಿಯ ಅಭಿಷೇಕವನ್ನು ಹೊಂದಿರುವಂತಹ ಪದಗಳು ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಆದಿಯಲ್ಲಿ ಉಂಟಾಗಲಿ ಎಂದಾಗ ಉಂಟಾದದ್ದು, ಇಲ್ಲಿ ಯೇಸು ಶಿಲುವೆ ಮೇಲೆ ಎಲ್ಲವೂ ನೆರವೇರುತ್ತೆಂಬುದನ್ನು ಸಂಪೂರ್ಣಗೊಳಿಸಿದರು. ಈ ಸಂಪೂರ್ಣತೆಯಲ್ಲಿ ಭಾಗವಹಿಸುವುದು ಪಾವಿತ್ರ್ಯತೆಯಲ್ಲಿ ಜೀವಿಸುವಾಗ, ಅವರ ಸ್ವರದಲ್ಲಿ ಜೀವಿಸುವಾಗ. ಇದು ನಿರಂತರ ಹೋರಾಟ. ಈ ನಿರಂತರ ಪಾವಿತ್ರತೆ ಅಶುದ್ಧತೆ ನಡುವೆ ಹೋರಾಟದಲ್ಲಿ ಕ್ರಿಸ್ತನೊಡಗೆ ನಾವು ಜೀವಿಸಲು ದೇವರು ಸಂಸ್ಕಾರಗಳನ್ನು ಕೊಟ್ಟಿದ್ದಾರೆ. ಆ ಸಂಸ್ಕಾರಗಳಲ್ಲಿ ಕೃಪೆಗಳನ್ನು ಪಡೆಯುವ ಪ್ರಭು ಕ್ರಿಸ್ತರ ಸೃಷ್ಟಿಯಲ್ಲಿ ನಾವು ಒಂದಾಗುವ. 7ನೇದಾಗಿ ಲೂಕ 23:46 ವಾಕ್ಯದಲ್ಲಿ ಯೇಸು ಸ್ವಾಮಿ, ಪಿತನೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸುತ್ತಿದ್ದೇನೆ ಎಂದು ಗಟ್ಟಿಯಾಗಿ ಕೂಗಿ ಪ್ರಾಣ ಬಿಟ್ಟರು. ತಂದೆಯಾದ ದೇವರ ಕೈಗೆ ಕೊಟ್ಟರು. ಪ್ರಿಯರೇ, ಪಿಲಾತ ಕೈ ತೊಳೆದುಕೊಂಡ, ನ್ಯಾಯ ತೀರ್ಪು ಮಾಡಿ. ಹೆರೋದ ಕೈ ಬಿಟ್ಟ, ಜನ ಕೈ ಬಿಟ್ಟರು. ಯೇಸು ಸ್ವಾಮಿಗೆ ಶಿಲ್ಬೆ ಕೊಟ್ಟವರು ಯಾರು? ಸೈನಿಕರು ಅಂತ ಹೇಳ್ತವೆ. ಶಿಲ್ಬೆಗೇರಿಸಲು ಅವಕಾಶ ಕೊಟ್ಟವರು ಯಾರು? ಪಿಲಾತ ಅಂತ ಹೇಳ್ತವೆ. ಇವರೆಲ್ಲರೂ ನಮ್ಮ ಕಣ್ಣಿಗೆ ಕಾಣುವಂಥವರು. ಆದರೆ ಇವರು ಯಾರ ಕೈಯಿಂದ ಯೇಸು ಸ್ವಾಮಿ ಶಿಲ್ಬೆ ಸ್ವೀಕರಿಸಲಿಲ್ಲ. ಯೇಸು ಶಿಲುಬೆಯನ್ನು ಸ್ವೀಕರಿಸಿದ್ದು ತಂದೆ ದೇವರ ಕೈಯಲ್ಲಿ. ಇಂದು ನಿನ್ನ ಹೆಂಡತಿ, ಗಂಡ, ಮಕ್ಕಳು, ಲೋಕದವರು ನಿನಗೆ ನೋವು ಮಾಡ್ಬೋದು, ವೇದನೆ ಮಾಡ್ಬೋದು. ಅದು ಅವರ ಬಲಹೀನತೆ, ಅದು ನಿನ್ನ ಶುದ್ಧೀಕರಣಕ್ಕಾಗಿ. ಹಾಗಾಗಿ ಯಾರು ಏನೇ ಮಾಡಲಿ ದೇವರ ಕರಗಳಿಂದ ಸ್ವೀಕರಿಸು. ಅದು ರೋಗವಾಗಲಿ, ನೋವಾಗಲಿ, ವೇದನೆ ಆಗಲಿ, ಮುತ್ತಿಟ್ಟು ಸ್ವೀಕರಿಸು. ದೇವರ ಮಹಿಮೆಗಾಗಿ ಸ್ವೀಕರಿಸು. ಆ ವೇದನೆ ನಿನಗೆ ಶುದ್ಧೀಕರಣ ನೀಡಲಿ, ಆ ವೇದನೆ ನಿನಗೆ ಆತ್ಮರಕ್ಷಣೆ ನೀಡಲಿ, ಆತ್ಮರಕ್ಷಣೆ ಕಾರ್ಯದಲ್ಲಿ ನೀ ಜೀವಿಸುವ ಕೃಪೆ ಉಂಟಾಗಲಿ. ಹಾಗಾಗಿ ಯೇಸು ತಂದೆ ದೇವರ ಕರಗಳಿಂದ ಸ್ವೀಕರಿಸಿದ್ದರಿಂದ ಪುನಃ ತಂದೆ ದೇವರಿಗೆ ಹೇಳುವಂಥದ್ದು, ಪಿತನೇ, ನನ್ನ ಆತ್ಮವನ್ನು ನಿನಗೆ ಅರ್ಪಿಸ್ತಿದ್ದೇನೆ. ನಾವು ಕೂಡ ಒಪ್ಪಿಸುವ, ಸಂಪೂರ್ಣವಾಗಿ ಒಪ್ಪಿಸುವ. ನೋಡಿ, ಸಂಪೂರ್ಣವಾಗಿ ಪ್ರತಿಷ್ಠಾಪನೆ ಅಂದರೆ ನನ್ನ ಆಲೋಚನೆಯಿಂದ ಜೀವಿಸುವುದಿಲ್ಲ. ನೀವು ಊಟ ಮಾಡಬೇಕಾ, ಕೆಲಸ ಮಾಡಬೇಕಾ, ಸಂಪೂರ್ಣ ದೇವರಿಗೆ ಅವಲಂಬಿಸಿ ಜೀವಿಸುವಂಥದ್ದು. ನೀವು ಮಾಡುವ ಕೆಲಸಗಳನ್ನು ಇನ್ಫಾರ್ಮೇಷನ್ ಕೊಡೋದಲ್ಲ ಆಧ್ಯಾತ್ಮಿಕತೆ. ನೀವು ಮಾಡುವ ಕೆಲಸದ ಮುನ್ನೆ ಪರ್ಮಿಷನ್ ಕೇಳುವುದು ಆಧ್ಯಾತ್ಮಿಕತೆ. ಸಂತ ಜಾನ್ ಮರಿಯವೇನು ಹೇಳ್ತಾರೆ, ನನ್ನ ಜೀವನದಲ್ಲಿ ದೇವರಿಗೆ ಹೇಳೋದನ್ನು ನಾ ಯಾವುದನ್ನು ಮಾಡೋದಿಲ್ಲ. ಹಾಗಾಗಿ ಬೆಳಗ್ಗೆದ್ದ ತಕ್ಷಣ 1 ಗಂಟೆ ಆರಾಧನೆಯಲ್ಲಿ ಏನೆಲ್ಲ ಯೇಸುವಿಗೆ ಹೇಳ್ತಾರೆ ಅದನ್ನು ಮಾತ್ರ ಮಾಡೋದು, ಇನ್ನೇನು ಇಲ್ಲ. ಸೊ ಹಾಗಾಗಿ ಯೇಸುವಿಗೆ ಹೇಳದೆ ಏನನ್ನ ಮಾಡಬೇಡ, ಅವರು ಬಯಸದ್ದನ್ನು ಮಾಡಬೇಡ, ಅವರು ಬಯಸದ್ದನ್ನು ಮಾತ್ರ ಮಾಡು.
ಆಗ ಮಾತ್ರ ತಂದೆ ದೇವರು ಕೊಟ್ಟಿರುವ ಯೇಸು ಕ್ರಿಸ್ತರನ್ನು ಸಂತೋಷವಾಗಿ ಕಾಪಾಡಿಕೊಳ್ಳಲು ಸಾಧ್ಯ. ಈ ಶುಭ ಶುಕ್ರವಾರ ನಮಗೆ ಬಿಡುಗಡೆ ನೀಡಲಿ, ಅಭಿಷೇಕ ನೀಡಲಿ. ಈಗ ನಾವು ಆರಾಧನೆಯನ್ನು ಮಾಡುವ ಸಮಯ. ಈ ಆರಾಧನೆಯಲ್ಲಿ ಕುಟುಂಬ ಸಮೇತರಾಗಿ ನೀನು ಎಲ್ಲೇ ಇರು, ಪ್ರಯಾಣ ಮಾಡುತ್ತಿರು, ಕುಟುಂಬದಲ್ಲಿರು, ಈ ಆರಾಧನೆಯಲ್ಲಿ ಮತ್ತೊಮ್ಮೆ ಆ 7 ವಾಕ್ಯಗಳಲ್ಲಿ ಜೀವಿತವನ್ನು ಅರ್ಪಿಸುವ, ಆ ವೇದನೆಗಳನ್ನು ಧ್ಯಾನಿಸುವ. ಸಂಪೂರ್ಣ ಬಿಡುಗಡೆ, ಸಂಪೂರ್ಣ ಅಭಿಷೇಕ ನಮ್ಮದಾಗಲಿ. ಕ್ರಿಸ್ತನ ಬಿಂಬಿಸುವರಾಗುವ. ಪ್ರಭು ಯೇಸು ಕ್ರಿಸ್ತರ ಬೆರಳು ಕೊರಳು ನಮಗೆ ನೆರಳಾಗಲಿ. ಆಮೆನ್. ಆರಾಧನೆ 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 ನೀನೇ ದೇವಾ ಪರಮ ಪೂಜ್ಯ ರೊಟ್ಟಿ, ನೀನೇ ದೇವಾ ಆತ್ಮ ಪರಮಾತ್ಮ. ಆರಾಧನೆ 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 ನಿನಗೆ ಸಮಾನರಾರಿಹರು ದೇವಾ. ಜಗದ್ರಕ್ಷಕನಾಗಿ ನೀ ಬಂದೇ ದೇವಾ. ಆರಾಧನೆ 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 ರೋಗಿಗೆ ಸೌಖ್ಯವು ನೀನೇ ದೇವಾ. ಕುರುಡಗೆ ದೃಷ್ಟಿಯು ನೀನೇ ದೇವಾ. ಕುಂಡಗೆ ಕೋಲು ನೀನೇ ದೇವಾ. ಅಬಲಗೆ ಸಬಲನು ನೀನೇ ದೇವಾ. ಆರಾಧನೆ 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 ಕರಗಳನ್ನು ಹೃದಯದ ಮೇಲಿಟ್ಟು ಪರಮ ಪ್ರಸಾದದಲ್ಲಿ ಪ್ರಸನ್ನನಾಗಿರುವ ಯೇಸುವನ್ನು ಒಟ್ಟಾಗಿ ಸೇರಿ ಪ್ರಾರ್ಥಿಸುವ. ನಿತ್ಯ ಸ್ತುತಿಗೆ ಯೋಗ್ಯರಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲವೂ ಸ್ತುತಿ ಸ್ತೋತ್ರವು ಆರಾಧನೆ ಮಹಿಮೆಯು ಉಂಟಾಗಲಿ. ನಿತ್ಯ ಸ್ತುತಿಗೆ ಯೋಗ್ಯರಾದ ಪವಿತ್ರ ಪರಮ ಪ್ರಸಾದಕ್ಕೆ
ಸದಾಕಾಲವು ಸ್ತುತಿ ಸ್ತೋತ್ರವು ಆರಾಧನೆ ಮಹಿಮೆಯು ಉಂಟಾಗಲಿ. ನಿತ್ಯ ಸ್ತುತಿಗೆ ಯೋಗ್ಯರಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲವು ಸ್ತುತಿ ಸ್ತೋತ್ರವು ಆರಾಧನೆ ಮಹಿಮೆಯು ಉಂಟಾಗಲಿ. ಪ್ರಭು ಯೇಸುವಿನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಶುಭ ಶುಕ್ರವಾರದಂದು ಬಹಳ ಮೌನತೆ, ಕರಾಳ, ದುಃಖದ ಭಾವನೆ ತುಂಬಿರುವಂಥದ್ದು. ಪ್ರಭು ಕ್ರಿಸ್ತರನ್ನು ಅಗಲಿದ ಅನುಭವಗಳಾಗುವಂಥದ್ದು. ಯಾವುದೇ ಸ್ಥಿತಿಗಳಲ್ಲೂ ದೇವರು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಪಾಪ ಮಾಡುವಾಗ ದೇವರನ್ನು ಬಿಟ್ಟು ಹೋಗುವವರು ನಾವೇ. ದುಂದುಗಾರ ಮಗ ಪಾಪದ ನಿಮಿತ್ತ ಅವನು ಮಾಡಿದ ಎಲ್ಲ ಪಾಪಗಳಲ್ಲಿ ಘೋರ ಪಾಪ ಅಪ್ಪನನ್ನು ಬಿಟ್ಟು ಹೋದಿತ್ತು. ಪ್ರಿಯರೇ, ನಾವು ಮಾಡುವ ಒಂದೊಂದು ಬಲಹೀನತೆ ಪಾಪಗಳಲ್ಲಿ ದೇವರಿಂದ ನಾವೇ ಓಡಿ ಹೋಗ್ತೇವೆ. ದೇವರು ಕರಗಳನ್ನು ಚಾಚಿ ಅಪ್ಪಿಕೊಳ್ಳಲು ಬರುವಾಗ ಓಡಿ ಹೋಗುವವರು ನಾವೇ, ಬಿದ್ದು ಗಾಯ ಮಾಡಿಕೊಳ್ಳುವವರು ನಾವೇ. ಆಗ ನನಗಾಗಿ ನಿನಗಾಗಿ ಅಳುವ, ಗಾಯವಾದದ್ದನ್ನು ಗುಣಪಡಿಸಲು ಓಡು ಬರುವವ ಈತ ಮಾತ್ರ. ಈ ದಿನ ಆತ ವೇದನೆಗೊಂಡದ್ದು ನಿನ್ನ ಬಿಡುಗಡೆಗಾಗಿ, ನಮ್ಮ ಪೂರ್ವಿಕರಿಂದ ಹರಿದು ಬಂದ ಪಾಪ ಶಾಪಗಳ ಬಿಡುಗಡೆಗಾಗಿ. ಹಾಗಾಗಿ ಅವರ ನೋವು ವೇದನೆಗಳನ್ನು ಧ್ಯಾನಿಸುವಾಗ ಖಂಡಿತ ನಮಗೆ ಬಿಡುಗಡೆ. ಒಂದು ಕ್ಷಣ ಕರಗಳನ್ನು ಹೃದಯದ ಮೇಲಿಟ್ಟು ಹೇಳಿಕೊಡುವ ಪ್ರಾರ್ಥನೆಯನ್ನು ಹೇಳಿ, ಪ್ರಭು ಯೇಸುವೆ, ಪ್ರಭು ಯೇಸುವೆ, ನನ್ನ ಮನಸ್ಸನ್ನು, ಆತ್ಮವನ್ನು, ಶರೀರವನ್ನು, ನನ್ನ ಜ್ಞಾನವನ್ನು, ನನ್ನ ಹೃದಯವನ್ನು, ಮಾತೆ ಮರಿಯಮ್ಮನವರ ನಿಷ್ಕಳಂಕ ಹೃದಯಕ್ಕೂ ಪ್ರಭು ಯೇಸು ಕ್ರಿಸ್ತರ ಅತ್ಯಮೂಲ್ಯ ರಕ್ತಕ್ಕೂ ಪ್ರಭು ಯೇಸು ಕ್ರಿಸ್ತರ ಪ್ರೀತಿ, ಕರುಣೆ ಮತ್ತು ಕ್ಷಮೆಗೆ ಪ್ರತಿಷ್ಠಾಪಿಸುತ್ತಾ ತಂದೆ ದೇವರ ಬಲಿಪೀಠಕ್ಕೆ ಸಮರ್ಪಿಸುತ್ತೇನೆ. ಅಪ್ಪ ಯೇಸುವೆ, ನನ್ನ ಕುಟುಂಬದಲ್ಲಿ ಮೃತರಾದ ಎಲ್ಲ ಆತ್ಮಗಳನ್ನು ಗರ್ಭಪಾತಕ್ಕೊಳಗಾದ ಆತ್ಮಗಳನ್ನು ಯಾಜಕರ ಧಾರ್ಮಿಕ ಸಹೋದರ ಸಹೋದರಿಯರ ಎಲ್ಲ ಆತ್ಮಗಳನ್ನು ನನಗೆ ಸಂಸ್ಕಾರ ನೀಡಿದ ಗುರುಗಳನ್ನು ನನ್ನ ಧರ್ಮ ಸಭೆಯನ್ನು ಯಾಜಕ ವೃಂದವನ್ನು ಸಂಪೂರ್ಣವಾಗಿ ನಿಮ್ಮ ಪರಿಶುದ್ಧ ರಕ್ತದಲ್ಲಿಯೂ ನಿಮ್ಮ ಪರಿಶುದ್ಧ ರಕ್ತಕ್ಕೂ ಪ್ರತಿಷ್ಠಾಪಿಸಿ ಪ್ರಾರ್ಥಿಸುತ್ತಿದ್ದೇನೆ. ನನಗಾಗಿ ಸುರಿಸಿದ ಕಲ್ವಾರಿ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಿ ಪರಿಶುದ್ಧ ಮಾತೆಯ ಸಂತ ಜೋಸೆಫರ ಪರಿಶುದ್ಧ ಬಟ್ಟೆಯು ನಮ್ಮನ್ನು ಆವರಿಸಿಕೊಳ್ಳಲಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ನಮ್ಮ ಕುಟುಂಬವನ್ನು, ನಮ್ಮನ್ನು ಪ್ರಭುವಿಗೆ ಅರ್ಪಿಸಿ ಒಂದು ನಮೋ ಮರಿಯ ಪ್ರಾರ್ಥನೆಯನ್ನು ಹೇಳುವ. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೆ ಮಹಿಮೆ ಉಂಟಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೇನ್. ಆತ್ಮೀಯರೇ, ಶಿಲುಬೆಯ ವೇದನೆಯಲ್ಲಿ, ಕ್ರೂರ ಮೊಳೆಗಳಲ್ಲಿ 3 ತಾಸು ತೂಗಾಡಿ ನನಗಾಗಿ ನಿನಗಾಗಿ ಪ್ರಾಣ ತೆತ್ತ ಯೇಸು ಕ್ರಿಸ್ತರ ಕಡೆಯ ಮಾತುಗಳನ್ನು ಧ್ಯಾನಿಸುವ. ಆ ಮೊದಲನೆಯ ಮಾತು ಲೂಕನ ಶುಭ ಸಂದೇಶ 23ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ ನೋಡ್ತವೆ. ಪಿತನೇ, ಇವರನ್ನು ಕ್ಷಮಿಸಿ, ತಾವೇನು ಮಾಡುತ್ತಿರುವರೆಂದು ಇವರು ಅರಿಯರು. ಪರಲೋಕ ಪ್ರಾರ್ಥನೆಯನ್ನು ಹೇಳಿಕೊಟ್ಟ ಯೇಸು, ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ ಎಂಬುದನ್ನು ಕಲಿಸಿಕೊಟ್ಟ ಯೇಸು. ಆ ಪ್ರಾರ್ಥನೆ ಅಂತ್ಯದಲ್ಲಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ ಎಂದು ಹೇಳಿಕೊಟ್ಟ ಯೇಸು. ಕ್ಷಮೆಯನ್ನು ಕಲಿಸಿಕೊಟ್ಟ ಯೇಸು. 7 ಬಾರಿ ಅಲ್ಲ, 70 ಬಾರಿ ಕ್ಷಮಿಸು ಎಂದ ಯೇಸು. ಮುತ್ತಿಟ್ಟು ಹಿಡಿದುಕೊಟ್ಟ ಗುರುದೋಹಿ ಯೂದನನ್ನು ಕ್ಷಮಿಸಲು ಸಿದ್ಧರಾದ ಯೇಸು. ಹಿಡಿದುಕೊಡುತ್ತಾನೆ ಅಂತ ಗೊತ್ತಿದ್ದರೂ ಅವನ ಪಾದಗಳನ್ನು ತೊಳೆದು
ಪಾದಗಳಿಗೆ ಮುತ್ತಿಟ್ಟ ಯೇಸು. ನೀ 3 ಬಾರಿ ನಾನು ಅರಿಯೆ ಅಂತ ನೀನು ನಿರಾಕರಿಸ್ತೀಯ ಅಂತ ಪೇತ್ರನಿಗೆ ಮೊದಲೇ ಹೇಳಿದ್ದು ಆತ ನಿರಾಕರಿಸಿದ ನಂತರ ಕಣ್ಣಿನಲ್ಲೇ ಕ್ಷಮೆ ನೀಡಿದ ಯೇಸು. ವ್ಯಭಿಚಾರದಲ್ಲಿ ಪಾಪದಲ್ಲಿ ಬಿದ್ದ ಮಗಳನ್ನು ನೋಡಿ, ಮಗಳೇ ನಾನಿನ್ನ ಕ್ಷಮಿಸ್ತಿದ್ದೇನೆ ಎಂದ ಯೇಸು. ಶಿಲುಬೆಯಲ್ಲಿ ಸೃಷ್ಟಿ ಸಮಸ್ತಕ್ಕೆ ಸಂಪೂರ್ಣವಾಗಿ ಕ್ಷಮೆ ನೀಡ್ತಿದ್ದಾರೆ. ಆದಾಮ ಅವಳು ಪಾಪ ಮಾಡಿದಾಗ, ತಂದೆಯೇ ನಾವು ತಪ್ಪು ಮಾಡಿದ್ದೇವೆ, ನನ್ನ ಕ್ಷಮಿಸಿ ಎಂಬ ಹೃದಯ ಮಾತು ಬರಲಿಲ್ಲ. ಆದಾಮನಿಂದ ಇಲ್ಲುವರೆಗೂ ಎಲ್ಲರ ಪರವಾಗಿ ಯೇಸು ಹೇಳುತ್ತಿದ್ದಾರೆ, ಯೇಸು ಭಿನ್ನಯಿಸುತ್ತಿದ್ದಾರೆ, ಯೇಸು ಅಳುತ್ತಿದ್ದಾರೆ. ತಂದೆಯೇ, ಇವರೇನು ಮಾಡುತ್ತಿರುವರು, ಇವರು ಅರಿಯರು. ಪಾಪ ಎಂದು ಗೊತ್ತಿದ್ದರೂ ಅದೇ ಪಾಪದ ಗುಂಡಿಗೆ ಬೀಳುವಂಥದ್ದು, ಪಾಪ ಬಿಟ್ಟು ಬರುವ ಅವಕಾಶ ಇದ್ದರೂ ಪಾಪವನ್ನು ಪ್ರೀತಿಸುವಂಥದ್ದು. ತಂದೆಯೇ, ಇವರೇನು ಮಾಡುತ್ತಿರುವರು, ಇವರು ಅರಿಯರು. ಧರ್ಮಸಭೆಗೆ ವಿರುದ್ಧವಾಗಿ ಹೋಗುವಂಥದ್ದು, ದೇವರೇ ಅಭಿಷೇಕಿಸಿದ ಯಾಜಕರ ವಿರುದ್ಧ ಹೋಗುವಂಥದ್ದು, ಬೆನ್ನಿನ ಹಿಂದೆ ಮಾತನಾಡುವಂಥದ್ದು, ಹೆಸರುಗಳ ಕೊಗ್ಗಲೆ ಮಾಡುವಂಥದ್ದು, ಪ್ರಾರ್ಥನೆಯಿಂದ ದೂರ ಸರಿಯುವಂಥದ್ದು. ತಂದೆಯೇ, ಇವರೇನು ಮಾಡುತ್ತಿರುವರು, ಇವರು ಅರಿಯರು. ಪ್ರೀತಿಸಿದ ಹೆಂಡತಿ ಗಂಡನಿಗೆ ಮೋಸ ಮಾಡುವಂಥದ್ದು, ಅನೈತಿಕತೆಯಲ್ಲಿ ಜೀವಿಸುವಂಥದ್ದು, ಕುಡುಗುತನ, ಲೋಕದ ವ್ಯಾಮೋಹದಲ್ಲಿ ಶರೀರವನ್ನು ಹಾಳು ಮಾಡುವಂಥದ್ದು, ದೇಹವೇ ದೇವಾಲಯವಾಗಿದೆ ಈ ಶರೀರವನ್ನು ಪಾಪ ರೋಗದಿಂದ ನಾಶ ಮಾಡುವಂಥದ್ದು. ಈ ಶರೀರ ನಾಶವಾಗುವಾಗ ಯೇಸು ಹೇಳುವಂಥದ್ದು, ತಂದೆಯೇ, ಅವರೇನು ಮಾಡುತ್ತಿರುವರು, ಅವರು ಅರಿಯರು. ರೋಗಿಗಳಾಗಿದ್ದೇವೆ, ಪಾಪಿಗಳಾಗಿದ್ದೇವೆ, ಪ್ರಭುವೇ ಅವರೇನು ಮಾಡುತ್ತಿರೋ ಅವರು ಅರಿಯರು. ಆ ಯೇಸು ಕ್ಷಮಿಸಿದಂತೆ ನಾವು ಕ್ಷಮಿಸುವ. ನಿಮ್ಮನ್ನು ನೀವು ಕ್ಷಮಿಸಿ, ಕುಟುಂಬವನ್ನು ಕ್ಷಮಿಸಿ, ಯೇಸುವಿನಿಂದ ಕ್ಷಮೆ ಕೇಳುವ. ಯೇಸು ಶಿಲುಬೆ ಮೇಲಿಂದ ಕ್ಷಮೆ ನೀಡುತ್ತಿದ್ದಾರೆ. ಈ ಪರಮ ಪ್ರಸಾದದಲ್ಲಿ ಕ್ಷಮೆಯಿಂದ ತುಂಬಿಸ್ತಿದ್ದಾರೆ. ಆ ಕ್ಷಮೆಯನ್ನು ಸ್ವೀಕರಿಸುವ. ಪ್ರಭು ಯೇಸು ಕೊಟ್ಟ ಕ್ಷಮೆಯಲ್ಲಿ ಒಂದಾಗುವ. ಕ್ಷಮಿಸು ಇವರನ್ನು ತಂದೆಯೇ, ಕ್ಷಮಿಸು ಇವರನ್ನು ತಂದೆಯೇ, ಕ್ಷಮಿಸು ಕ್ಷಮಿಸು ಇವರನ್ನು ತಂದೆಯೇ, ತಾವು ಮಾಡುವ ಕಾರ್ಯವನ್ನರಿಯರು. ಇವರನ್ನು ಕ್ಷಮಿಸು ತಂದೆಯೇ, ಕ್ಷಮಿಸು ಕ್ಷಮಿಸು ತಂದೆಯೇ, ಕ್ಷಮಿಸು ತಂದೆಯೇ, ಕ್ಷಮಿಸು ಕ್ಷಮಿಸು ಕ್ಷಮಿಸು. ಪ್ರಭು ಯೇಸು ಶಿಲುವೆ ಮೇಲೆ ನೀಡಿದ ಕ್ಷಮೆ ನಿನ್ನ ಪಂಚೇಂದ್ರಿಯಗಳನ್ನು ತುಂಬಿಕೊಳ್ಳಲಿ, ನಿನ್ನ ಹೃದಯವನ್ನು ತುಂಬಿಕೊಳ್ಳಲಿ, ನಿನ್ನ ಶ್ವಾಸವನ್ನು ತುಂಬಿಕೊಳ್ಳಲಿ. ಶತ್ರುಗಳನ್ನು ನೋಯಿಸಿಯವರನ್ನು ನೀನು ನೋಡುವಾಗ ಅಳೆದು ನೆನಪಾಗಿ ನಿನಗೆ ದುಃಖ ಆಗಬಹುದು, ಕೋಪ ಬರಬಹುದು.
ನಿನ್ನ ಇಂದ್ರಿಯಗಳು ಅವರ ಕ್ಷಮೆಯಿಂದ ತುಂಬಲ್ಪಡಲಿ. ಯೇಸುವಿನ ಕಣ್ಣುಗಳಿಂದ ಪ್ರಕೃತಿಯನ್ನು ನೋಡು, ಯೇಸುವಿನ ಕಣ್ಣುಗಳಿಂದ ಪರರನ್ನು ನೋಡು. ಅವರನ್ನು ನೋಡಲು ಸಾಧ್ಯ ನೀ ಕ್ಷಮಿಸುವಾಗ. ಆ ಕ್ಷಮೆಯನ್ನು ಅನುಭವಿಸುತ್ತಾ ಯೇಸು ಕ್ರಿಸ್ತರು ಹೇಳಿದ 2ನೇ ವಾಕ್ಯವನ್ನು ಧ್ಯಾನಿಸುವ. ಲೂಕನ ಶುಭ ಸಂದೇಶ 23ನೇ ಅಧ್ಯಾಯ 43ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತರನ್ನ ಒಪ್ಪಿಕೊಂಡ ಬೆಳಗಡೆ ಕಳ್ಳನಿಗೆ ಯೇಸು ಹೇಳಿದ ಮಾತು, ಇಂದೇ ನೀನು ನನ್ನೊಡನೆ ಪರಂಧಾಮದಲ್ಲಿರುವೆ ಎಂದು ನಿಶ್ಚಯವಾಗಿ ಹೇಳುತ್ತೇನೆ. ಕಟುನಿಟ್ಟಾಗಿ ಯೇಸು ಹೇಳಿದರು. ಪ್ರಿಯರೇ, ಇದನ್ನ ನಾವು ಪ್ರಾರ್ಥಿಸ್ತೇವೆ. ರೋಗ ಸೌಖ್ಯಗಳಾಗುತ್ತೆ, ಬಿಡುಗಡೆಗಳಾಗುತ್ತೆ, ಅದ್ಭುತಗಳಾಗುತ್ತೆ, ದೇವರು ಕೊಡುವ ಆಶೀರ್ವಾದಗಳನ್ನು ನಾವು ಅನುಭವಿಸ್ತೇವೆ. ಇಷ್ಟೆಲ್ಲ ಪಡೆದು ಸತ್ತ ನಂತರ ನರಕಕ್ಕೆ ಹೋಗುವುದಾದರೆ ಈ ಭೂಮಿಯಲ್ಲಿ ನಾವು ಕೃಪೆಗಳನ್ನು ಪಡೆದು ಬಿಡುಗಡೆಯನ್ನು ಪಡೆದು ಏನು ಪ್ರಯೋಜನ? ಪ್ರಿಯರೇ, ನಾವು ಹುಟ್ಟಿರುವುದೇ ಸ್ವರ್ಗಕ್ಕೆ ಸೇರಲು. ಹುಟ್ಟು ಈ ಭೂಮಿಯನ್ನ ಪರಿಚಯಿಸಿದರೆ ಸಾವು ಸ್ವರ್ಗವನ್ನು ಪರಿಚಯಿಸ್ತದೆ. ಸಾವು ಸ್ವರ್ಗವನ್ನು ಪರಿಚಯಿಸಬೇಕಾದರೆ, ಆ ಸಾವು ಪರಿಶುದ್ಧಗೊಳ್ಳಬೇಕಾದರೆ ಪರಿಶುದ್ಧ ಜೀವಿತ ನಮ್ಮದಾಗಿರಬೇಕು. ಸಾಯುವ ವೇದನೆಯಲ್ಲಿ ಎಂತಹ ಪ್ರಾರ್ಥನೆ ಅವನದು. ನನ್ನನ್ನು ನೆನೆಸಿಕೊಳ್ಳಿ ಸ್ವಾಮಿ. ನಾವು ಕೂಡ ಪ್ರಾರ್ಥಿಸ್ತೇವೆ, ನನಗಾಗಿ ಪ್ರಾರ್ಥಿಸ್ರಿ. ಸಂತ ಭಕ್ತರಲ್ಲಿ, ಗುರು ಯಾಜಕರಲ್ಲಿ, ಕನ್ಯಸ್ತ್ರೀಯರಲ್ಲಿ, ಸಹೋದರರಲ್ಲಿ ನನಗಾಗಿ ಪ್ರಾರ್ಥಿಸ್ರಿ. ಆತನು ಕೇಳಿದ, ನನ್ನನ್ನು ನೆನೆಸಿಕೊಳ್ಳಿ. ಯೇಸು ಸ್ವರ್ಗವನ್ನು ಕೊಟ್ಟರು. ಆ ಸ್ವರ್ಗವನ್ನು ಪಡೆಯುವ ಮುನ್ನ ಯೇಸುವನ್ನು ರಕ್ಷಕರನ್ನಾಗಿ ಸ್ವೀಕರಿಸಿದ. ಪ್ರಭು ಕ್ರಿಸ್ತರೊಡನೆ ಮೊದಲನೇದಾಗಿ ಸೇರಿದ ವ್ಯಕ್ತಿ ಆತನಿರಬಹುದು. ಪ್ರಿಯರೇ, ಆ ಸ್ವರ್ಗಕ್ಕಾಗಿ ತವಕ ಪಡುವ ನೀ ಸತ್ತು ಸ್ವರ್ಗಕ್ಕೆ ಹೋಗುವುದಾದರೆ ದೇವರು ಕೇಳಬಹುದು, ನಿನ್ನ ಗಂಡನೆಲ್ಲಿ, ನಿನ್ನ ಹೆಂಡತಿಯಲ್ಲಿ, ನಿನ್ನ ಮಕ್ಕಳೆಲ್ಲಿ? ಗಂಡ ಹೆಂಡತಿ ಮಕ್ಕಳನ್ನು ಈ ಭೂಮಿಯಲ್ಲಿ ಬರೀ ತೆಗೊಳ್ಳುವುದೇ ಆದರೆ ಪ್ರೀತಿಸುವುದು ಯಾವಾಗ? ಪ್ರಾರ್ಥಿಸುವುದು ಯಾವಾಗ? ಕ್ಷಮಿಸುವುದು ಯಾವಾಗ? ಇವಾಗ ಅವರ ಪರವಾಗಿ ನೀ ಭಿನ್ನಯಿಸು, ಅವರ ಪರವಾಗಿ ಭಿನ್ನಯಿಸು, ನಿನ್ನ ಮಕ್ಕಳಿಗಾಗಿ ಭಿನ್ನಯಿಸು, ಧರ್ಮಸಭೆಗಾಗಿ ಭಿನ್ನಯಿಸು. ಯೇಸು ಹೇಳ್ತಾರೆ, ಇಂದೇ ನೀನು ನನ್ನೊಡನೆ ಪರಂಧಾಮದಲ್ಲಿರುವೆ. ಆ ಸ್ವರ್ಗಕ್ಕಾಗಿ ತವಕ ಪಡುತ್ತಾ ಕುಟುಂಬಕ್ಕಾಗಿ, ಬಲಹೀನರಿಗಾಗಿ ಈ ವಾಕ್ಯವನ್ನು ಧ್ಯಾನಿಸಿ ಪ್ರಾರ್ಥಿಸುವ. ಶಿಲುಬೆಯ ಹೊತ್ತು ನಡೆಯುವ ವೇಳೆಗೆ ಲೆಕ್ಕವಿಲ್ಲದ ಚಾಟಿಯೇಟಿಗೆ ಶಿಲುಬೆಯ ಹೊತ್ತು ನಡೆಯುವ ವೇಳೆಗೆ ಲೆಕ್ಕವಿಲ್ಲದ ಚಾಟಿಯೇಟಿಗೆ ಕಲ್ಲಲು ಮುಳ್ಳಲು ಬಿದ್ದು ಮನುಷ್ಯನು ಎನ್ನತ ರೀತಿ ವಿರೂಪನಾದ ಶಿಕ್ಷಿಸಬೇಡವೋ ಇವರನ್ನು ಎನ್ನುತ್ತಾ ಕ್ಷಮಿಸಿತ ಮಹಾಪುರುಷ. ಕ್ಷಮಿಸು ಇವರನ್ನು ತಂದೆಯೇ, ಕ್ಷಮಿಸು ತಂದೆಯೇ.
ಕ್ಷಮಿಸು ತಂದೆಯೇ, ಕ್ಷಮಿಸು ತಂದೆಯೇ, ಕ್ಷಮಿಸು ತಂದೆಯೇ. 3 ಕ್ರೂರ ಮೊಳೆಗಳಲ್ಲಿ ಶಿಲುಬೆಯಲ್ಲಿ ತೂಗಾಡುತ್ತಿದ್ದ ಯೇಸು ಶಿಲುಬೆ ಮೇಲಿಂದ ಶಿಲುಬೆ ಬುಡದಲ್ಲಿದ್ದ ತನ್ನ ತಾಯಿಯನ್ನು ನೋಡಿ ಹೇಳುವ 3ನೇ ಮಾತು, ಅಮ್ಮ ಇಗೋ ನಿನ್ನ ಮಗ. ಹೇಳ್ತೇವೆ ಪುತ್ರ ಶೋಕ ನಿರಂತರ. ಗೋದಲಿಯಿಂದ ಗೊಲ್ಗೊತ್ತದವರೆಗೂ ಆ ತಾಯಿ ಮಗನ ಜೊತೆಯಲ್ಲೇ ಇದ್ರು. ದೈವಶಾಸ್ತ್ರಜ್ಞರು ಹೇಳ್ತಾರೆ, ಯೇಸುವಿಗಾಗಿ ಅನೇಕ ಸಂತರು ರಕ್ತ ಸಾಕ್ಷಿಗಳಾದರು. ಪೇತ್ರ ತಲೆ ಕೆಳಗಾಗಿ ಶಿಲುಬೆಯಲ್ಲಿ ಸತ್ತರು. ಅನೇಕ ಸಂತರುಗಳು ರಕ್ತ ಸಾಕ್ಷಿಯಾಗಿ ಮಾಡಿದರು. ಇವರ್ಯಾರೋ ಸಾವುಗಳು ಮಾತೆಯ ಹೃದಯದ ವೇದನೆಗೆ ಹೋಲಿಸಲು ಸಾಧ್ಯ ಇಲ್ಲ. ಅದಕ್ಕಿಂತ ತೀವ್ರವಾದದ್ದು ಆ ತಾಯಿಯ ವೇದನೆ. ಈ ತಾಯಿಯ ಹೃದಯದ ವೇದನೆಯನ್ನು ಧ್ಯಾನಿಸುವಾಗ ನಮ್ಮಲ್ಲಿ ಪಾವಿತ್ರತೆ ಜಾಸ್ತಿ ಆಗ್ತದೆ, ನಮ್ಮಲ್ಲಿ ಸಂತತನ ಅಧಿಕವಾಗ್ತದೆ, ಪಾಪಮಯ ಜೀವಿತ ನಮ್ಮನ್ನು ಬಿಟ್ಟು ಹೋಗ್ತದೆ. ಆ ಹೃದಯವನ್ನು ಧ್ಯಾನಿಸುವಾಗ ನಮಗೆ ಬಿಡುಗಡೆ ಆಗುತ್ತೆ. ಅಂತಹ ವ್ಯಾಕುಲ ಮಾತೆಯ ಹೃದಯ ಅದು. ಬಟ್ಟೆಯನ್ನು ಹಿಂಡಿ ನೀರನ್ನು ಸುರಿಸುವಂಥದ್ದು, ತನ್ನೊಳಗೆ ಹಿಂಡುವ ಕರುಳು ವೇದನೆ ಅದು. ಮಗನನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆ ಮಗನ ಕಡೆಯ ಸ್ವರ, ಅಮ್ಮ ಇಗೋ ನಿನ್ನ ಮಗ. ಆಕೆಯ ಸ್ವರ ಬತ್ತಿ ಹೋಗಿದೆ. ಮೌನ ತಂದಿದ್ದಾರೆ, ಬರೀ ಮೌನ. ಯವ್ವಾನನನ್ನು ನೋಡಿ, ಯವ್ವಾನ ಇಗೋ ನಿನ್ನ ತಾಯಿ. 12 ಮಂದಿ ಶಿಷ್ಯರಲ್ಲಿ ಪರಮ ಪ್ರಸಾದಕ್ಕೆ ಸಾಕ್ಷಿ ಕೊಟ್ಟ ವ್ಯಕ್ತಿ ಯವ್ವಾನ. ಇನ್ನೆಲ್ಲರೂ ಭಯದಿಂದ ಓಡಿ ಹೋದರು. ಆ ಪರಮ ಪ್ರಸಾದ ಮುಂದೆ ನಿಂತವ ಯವ್ವಾನ, ಯೇಸುವಿನ ವೇದನೆಯಲ್ಲಿ ಸಾಕ್ಷಿ ಕೊಟ್ಟವನ ಯವ್ವಾನ. ಇನ್ನೆಲ್ಲರೂ ಭಯಪಟ್ಟರು. ಹಾಗಾಗಿ ಆತನ ಸಾವು ರಕ್ತ ಸಾಕ್ಷಿಯಾಗಿ ಅಲ್ಲ, ವಯಸ್ಸಾಗಿ ಮಾಡಿದರು. ಎಂದು ಪರಮ ಪ್ರಸಾದೊಳಗೆ ನಿಲ್ಲಲು ಸಾಧ್ಯ ಇದೆಯಾ? ಆ ಕ್ರಿಸ್ತನನ್ನು ಸಂತೋಷಗಿಟ್ಟುಕೊಳ್ಳಲು ಸಾಧ್ಯ ಇದೆಯಾ? ಅಮ್ಮ ಇಗೋ ನಿನ್ನ ಮಗ. ದೀಕ್ಷಾ ಸ್ನಾನದಲ್ಲಿ ದೇವರ ಮಕ್ಕಳಾಗಿದ್ದೇವೆ. ಪ್ರಭು ಯೇಸು ಕ್ರಿಸ್ತರು ತನ್ನ ತಾಯಿಯನ್ನು ಸ್ವಂತ ತಾಯಿಯಾಗಿ ಕೊಟ್ಟಿದ್ದಾರೆ. ಈ ತಾಯಿಯನ್ನು ನಮ್ಮನ್ನು ತಾಯಿಯಾಗಿ ಸ್ವೀಕರಿಸುವ. ಅಂದಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲಿ ಇರಿಸಿಕೊಂಡನು. ನಮ್ಮ ಮನೆಯಲ್ಲಿ ಇರಿಸಿಕೊಳ್ಳುವ, ಜಪಸರಕ್ಕೆ ಆದ್ಯತೆ ಕೊಡುವ, ಆಕೆಯ ಪ್ರೀತಿ ಆರೈಕೆಯಲ್ಲಿ ಬೆಳೆಯುವ. ಆಕೆ ನಮಗಾಗಿ ಭಿನ್ನಯಿಸಲಿ, ಸಂತರಾಗಲೆಂದು. ಒಬ್ಬ ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಕೊಡಬಹುದಾದ ಉತ್ತಮ ಕೊಡುಗೆ ಯಾವುದು? ಸಂತನಾಗುವುದು. ಒಬ್ಬ ಯಾಜಕ ತನ್ನ ಧರ್ಮಸಭೆಗೆ ಕೊಡುವ ದೊಡ್ಡ ಕೊಡುಗೆ ಯಾವುದು? ಸಂತನಾಗುವುದು. ಒಬ್ಬ ಸಂತನಾದರೆ ಅವನ ಜೊತೆಲಿದ್ದವರೆಲ್ಲರೂ ಗೌರವಸ್ಥರಾಗ್ತಾರೆ. ನೀನಾದರೂ ಮಾಡಬೇಕಾ, ಏನಾದರೂ ಕೊಡುಗೆ ಕೊಡಬೇಕಾ? ಸಂತನಾಗು. ನೀ ಸಂತನಾಗಬೇಕಾ? ಆ ತಾಯಿಯನ್ನು ಸ್ವಂತ ತಾಯಿಯಾಗಿ ಸ್ವೀಕರಿಸು. ತಾಯಿ ಹೇಳಿದಂತೆ ಕೇಳು, ಅವರು ಹೇಳಿದಂತೆ ಮಾಡಿ. ಯೇಸು ಹೇಳಿದಂತೆ ಮಾಡಲು ಪೂರಕ ಪ್ರೇರಕ ಆಕೆ. ಹಾಗಾಗಿ ವಾಕ್ಯ ಮಾಂಸವಾಗಲು ಇಗೋ ನಾ ದೇವರ ದಾಸಿ ಎಂದ ತಾಯಿಯನ್ನು ಸ್ವಂತ ತಾಯಿಯಾಗಿ ಸ್ವೀಕರಿಸುವ. ಆ ಹೃದಯದ ವೇದನೆಯಲ್ಲಿ ನಾವು ಜನಿಸುವ. ಪ್ರಭು ಕ್ರಿಸ್ತರ ಪ್ರೀತಿಗೆ ಸಾಕ್ಷಿಗಳಾಗುವ. ಯೇಸುವಿಗಾಗಿ ಗೋಳಾಡುತ್ತಾ ಪ್ರಜೆಗಳು ಹರಿಸಿತರು ಕಣ್ಣೀರು. ಯೇಸುವಿಗಾಗಿ
ಗೋಳಾಡುತ್ತ ಪ್ರಜೆಗಳು ಹರಿಸಿತರು ಕಣ್ಣೀರು ಏರಿಸಿ ಶಿಲುಬೆಯ ಕಪಾಲವೆಂಬ ಅಲ್ಲಿಯೂ ಸ್ವಾಮಿಯ ನಗುಮುಖ ಕಂಡರು. ಓ ಸ್ವಾಮಿಯ ನಗುಮುಖ ಕಂಡರು. ಕ್ಷಮಿಸು ಇವರನ್ನು ತಂದೆಯೇ, ಕ್ಷಮಿಸು ಕ್ಷಮಿಸು ತಂದೆಯೇ, ತಂದೆಯೇ ಕ್ಷಮಿಸು ಕ್ಷಮಿಸು. ನಾಲ್ಕನೇ ವಾಕ್ಯ. ಸುಮಾರು 3 ಗಂಟೆಯ ಸಮಯದಲ್ಲಿ ಯೇಸು ಸ್ವಾಮಿ ಏಲಿ ಏಲಿ ಲಾಮ ಸಬಕ್ತಾನೆ ಅಂದರೆ ನನ್ನ ದೇವರೇ ನನ್ನ ದೇವರೇ ನನ್ನನ್ನೇಕೆ ಕೈಬಿಟ್ಟರಿ ಎಂದು ಗಟ್ಟಿಯಾಗಿ ಕೂಗಿಕೊಂಡರು. ಮತ್ತಾಯ 27ನೇ ಅಧ್ಯಾಯ 46ನೇ ವಾಕ್ಯ. ಅವರ ಸ್ವರ ನನಗಾಗಿ ನಿನಗಾಗಿ, ಕಳೆದೋದ ಕುರಿಗಾಗಿ ಮಿಡಿದ ಹೃದಯ ಅವರದು. ಕಳೆದೋದ ನಾಣ್ಯ ಸಿಕ್ಕಿದಾಗ ಸಂತೋಷಪಟ್ಟ ಹೃದಯ ಅದು. ದುಂದುಗಾರ ಮಗನನ್ನ ಓಡಿ ತಪ್ಪಿಕೊಂಡ ಹೃದಯ ಅದು. ನನ್ನ ದೇವರೇ ನನ್ನ ದೇವರೇ ನನ್ನನ್ನೇಕೆ ಕೈ ಬಿಟ್ರಿ. ಇದು ಅಸಹಾಯಕನ ಪ್ರಾರ್ಥನೆಯಲ್ಲ, ಪ್ರೀತಿಯ ಪ್ರಾರ್ಥನೆ. ಒಂದು ಆತ್ಮ ಕೂಡ ನಾಶವಾಗಬಾರದೆಂಬುದೇ ತಂದೆ ದೇವರ ಚಿತ್ತ. ಒಂದು ಆತ್ಮ ನಾಶವಾಗದಂತೆ ತನ್ನ ಮಗನನ್ನೇ ಈ ಭೂಮಿಗೆ ಕಳಿಸಿದರು. ಒಬ್ಬ ವ್ಯಕ್ತಿ ಇಡೀ ಪ್ರಪಂಚನ ಗೆದ್ದು ತನ್ನ ಆತ್ಮವನ್ನು ಕಳೆದುಕೊಂಡ್ರೆ ಅದರಿಂದ ಬರುವ ಲಾಭವಾದರೂ ಏನು? ಒಬ್ಬ ವ್ಯಕ್ತಿಯ ಆತ್ಮ ಇಡೀ ಸೃಷ್ಟಿಗಿಂತ ಉನ್ನತವಾದದ್ದು, ಬೆಲೆ ಕಟ್ಟಲಾಗದ್ದು. ಇಂಥ ಆತ್ಮವನ್ನು ಶರೀರದ ದುರಿಚ್ಛೆಗಳಿಗೋ ದೇವರು ಇಷ್ಟಪಡದ ಕ್ರಿಯೆಗಳಿಗೋ ಮಾರಿಬಿಡೋದು ಬೇಡ. ಕ್ರಿಸ್ತನಿಗಾಗಿ ಜೀವಿಸುವ ಕೃಪೆ ಉಂಟಾಗಲಿ. ನನ್ನ ದೇವರೇ ನನ್ನ ದೇವರೇ ನನ್ನೇಕೆ ಕೈಬಿಟ್ಟರಿ ಎಂದ ಯೇಸುವಿನ ಪಕ್ಕೆಯನ್ನು ಮುಟ್ಟಿ ನನ್ನ ಪ್ರಭುವೇ ನನ್ನ ದೇವರೇ ಎಂದ ಥೋಮಾಸನಂತೆ ಯೇಸುವನ್ನು ಕೂಗುವ. ಪ್ರತಿ ಬಾರಿ ಶಿಲುಬೆಯಲ್ಲೂ ಪರಮ ಪ್ರಸಾದಲ್ಲೂ ಯೇಸುವನ್ನು ಕಾಣುವಾಗ ನನ್ನ ಪ್ರಭುವೇ ನನ್ನ ದೇವರೇ, ಅವರು ಕೈ ಬಿಡುವ ದೇವರಲ್ಲ, ಹಾಗಾಗಿಯೇ ನಮಗಾಗಿ ಭಿನ್ನಯಿಸಿದ್ದಾರೆ. ಕೈ ಬಿಡದ ದೇವರ ಕೈಗಳಲ್ಲಿ ಅರ್ಪಿಸಿ ಪ್ರಾರ್ಥಿಸೋಣ. ದ್ರಾಕ್ಷಯ ಗಿಡವನು ನಟ್ಟನು ನಿಮಗಾಗಿ, ದಾಹದಿಂದ ನರಳುವ ವೇಳೆಗೆ ದ್ರಾಕ್ಷಯ ಗಿಡವನು ನಟ್ಟನು ನಿಮಗಾಗಿ, ದಾಹದಿಂದ ನರಳುವ ವೇಳೆಗೆ ಕಹಿಯ ರಸವನ್ನು ಕೊಟ್ಟರು, ತಾವು ಮಾಡುವ ಕಾರ್ಯವನ್ನರಿಯರು. ತಂದೆಯೇ ತಂದೆ
ಕ್ಷಮಿಸು ಇವರನ್ನು ತಂದೆಯೇ ಕ್ಷಮಿಸು ಕ್ಷಮಿಸು ತಂದೆಯೇ ತಂದೆಯೇ ಐದನೇ ವಾಕ್ಯ, ನನಗೆ ದಾಹವಾಗಿದೆ ಎಂದು ಯೇಸು ಹೇಳುತ್ತಾರೆ. ಅದೆಂತಹ ದಾಹ? ಆಧ್ಯಾತ್ಮಿಕ ವೇದನೆ ಮತ್ತು ತಂದೆ ದೇವರ ಚಿತ್ತವನ್ನು ನೆರವೇರಿಸುವ ದಾಹ, ಆತ್ಮಗಳ ದಾಹ. ಶಿಷ್ಯರಿಗೆ ಹೇಳಿದರು, ನನ್ನ ತಂದೆ ದೇವರ ಚಿತ್ತವನ್ನು ನೆರವೇರಿಸುವುದೇ ನನಗೆ ತಿಂಡಿ ತೀರ್ಥ. ತಿಂಡಿ ತೀರ್ಥ ನಿದ್ರೆ ಎಲ್ಲವನ್ನ ಬಿಟ್ಟು ದುಡಿದ ಯೇಸು ಶಿಲುಬೆ ಮೇಲೆ ದಾಹಗೊಂಡಿದ್ದಾರೆ ಆತ್ಮಕ್ಕಾಗಿ. ಆ ಯೇಸುವನ್ನ ನಾವು ಸಂತೋಷವಾಗಿರಿಸಿಕೊಳ್ಳಬೇಕು. ಆ ದಾಹ ನನಗಾಗಿ ನಿನಗಾಗಿ. ಬಾಯಾರಿದವರು ನನ್ನ ಬಳಿಗೆ ಬರಲಿ, ನಾ ಜೀವ ಜಲವನ್ನು ಕೊಡುತ್ತೇನೆ ಎಂದು ಯೇಸು ದಾಹಗೊಂಡದ್ದು ನನಗಾಗಿ ನಿನಗಾಗಿ. ಆ ದಾಹವನ್ನು ತಣಿಸಲು ನಾವು ಸಿದ್ಧರಾಗಬೇಕು. ಸಮಾರ್ಯದ ಮಹಿಳೆ ಜೀವ ಜಲವನ್ನು ಕೇಳಿದಂತೆ, ಶಿಲುಬೆಯ ಹಾದಿಯಲ್ಲಿದ್ದಾಗ ವೆರೋನಿಕಾ ತನ್ನ ವಸ್ತ್ರವನ್ನು ಕೊಟ್ಟು ಆ ಪ್ರಭುವಿನ ಮುಖವನ್ನು ಪಡೆದಂತೆ, ಪ್ರಭು ಕ್ರಿಸ್ತರ ಆರಾಧನೆಯಲ್ಲಿ ಅವರ ಮುಖ ನಮ್ಮ ಮುಖದಲ್ಲಿ ಅಚ್ಚಳಿಯದೆ ಉಳಿಯಲಿ. ನಮ್ಮ ಇಂದ್ರಿಯಗಳು ಅವರ ಇಂದ್ರಿಯಗಳೊಂದಿಗೆ ನಾಟಲಿ. ನಮ್ಮ ಕಣ್ಣುಗಳು ಅವರ ಕಣ್ಣಾಗಲಿ. ನಮ್ಮ ಕಣ್ಣು ಯೇಸುವನ್ನು ನೋಡಲಿ, ಕಿವಿಗಳು ಅವರ ಸ್ವರ ಕೇಳಲಿ, ಅದರವು ಅವರನ್ನು ಸ್ತುತಿಸಲಿ, ಚರ್ಮವು ಅವರ ಪ್ರಸನ್ನತೆಯಿಂದ ತುಂಬಲಿ, ಪಾಪದ ಕಣಗಳು ನಮ್ಮನ್ನು ಬಿಟ್ಟು ಹೋಗಲಿ. ಅವರ ದಾಹ ತೀರಿಸಲು ಈ ಒಂದು ಪಂಚೇಂದ್ರಿಯಗಳನ್ನು ಅರ್ಪಿಸುತ್ತಾ, ಇಡೀ ಜೀವಿತವನ್ನು ಅರ್ಪಿಸುತ್ತಾ ಪ್ರಾರ್ಥಿಸುವ. ನನ್ನ ಚಿತ್ತವಲ್ಲ ನಿಮ್ಮ ಚಿತ್ತವನ್ನು ನನ್ನಲ್ಲಿ ನೆರವೇರಲಿ. ತಂದೆಯೇ ತಂದೆಯೇ ನನ್ನ ಚಿತ್ತವಲ್ಲ ನಿಮ್ಮ ಚಿತ್ತವನ್ನು ನನ್ನಲ್ಲಿ ನೆರವೇರಲಿ, ನನ್ನಲ್ಲಿ ನೆರವೇರಲಿ. ತಂದೆಯೇ 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 ತಂದೆಯೇ. ಆರನೆಯ ಮಾತು, ಎಲ್ಲವೂ ನೆರವೇರಿತು ಎಂದು ನುಡಿದು ತಲೆಬಾಗಿ ತಮ್ಮ ಆತ್ಮವನ್ನು ಯೇಸು ಒಪ್ಪಿಸುವಂಥದ್ದು. ಆತ್ಮರಕ್ಷಣೆ ಸಂಪೂರ್ಣ ಕಾರ್ಯ ಮುಗಿಯಿತು. ಆದಿಯಲ್ಲಿ ತಂದೆಯಾದ ದೇವರು ನಿಯೋಜಿಸಿದ ಯೋಜನೆಯನ್ನು ಸಂಪೂರ್ಣಗೊಳಿಸಿದರು ಯೇಸು. ಎಲ್ಲವೂ ನೆರವೇರಿತು. ಪ್ರಿಯರೇ, ನಾವೆಲ್ಲರೂ ದೀಕ್ಷಾ ಸ್ನಾನವನ್ನು ಪಡೆದಿರುವುದು ತಂದೆ ದೇವರ ಚಿತ್ತ ನೆರವೇರಿಸಲು. ಸಾಯುವ ಮುನ್ನ ಅದೆಲ್ಲವೂ ನೆರವೇರಿದರೆ ನಿಜವಾಗಲೂ ತಂದೆ ದೇವರು ಬಲ ನೆಚ್ಚಿನ ಸೇವಕ, ನಾ ಕೊಟ್ಟ ಕಾರ್ಯವನ್ನು ನೀ ಮುಗಿಸಿದ್ದೀಯಾ ಎಂದು ಸಂತೋಷಗೊಳ್ಳಲು ಸಾಧ್ಯ. ದೀಕ್ಷಾ ಸ್ನಾನ ಪಡೆದು ಆಜ್ಞೆಗಳಿಗೆ ವಿರುದ್ಧವಾಗಿ ನಡೆಯದೆ ಅವರ ಮಹಿಮೆಗಾಗಿ ಜೀವಿಸುವ, ಎಲ್ಲವೂ ನೆರವೇರುತ್ತೆ ಎಂದ ವಾಕ್ಯಕ್ಕೆ ನಮ್ಮನ್ನು ಅರ್ಪಿಸುವ. ಆ ಯೇಸುಕ್ರಿಸ್ತರ ಪ್ರೀತಿ, ಯೇಸುಕ್ರಿಸ್ತರ ಚಿತ್ತ, ಯೇಸುಕ್ರಿಸ್ತರ ಕ್ಷಮೆ ನಮ್ಮದಾಗಲಿ. ಹಾಗಾಗಿ ನಮ್ಮ ಚಿತ್ತದಂತಾಗಲ್ಲ, ಅವರ ಚಿತ್ತದಂತೆ. ನನ್ನ ಚಿತ್ತವನ್ನು ಅಲ್ಲ, ನಿಮ್ಮ ಚಿತ್ತದಂತೆ ಅಂದರೆ ನನ್ನ ಬೆನ್ನಿನ ಮೂಳೆಯನ್ನು ಕಿತ್ತೆಸೆದಂತಹ ನೋವು ನಮ್ಮದಾಗ್ತದೆ. ಕಾರಣ ನನ್ನ ಆಸೆಗಳು, ನನ್ನ ಕನಸುಗಳು ನುಚ್ಚು ನೂರಾದಾಗ ದುಃಖ ಪಡುವುದಲ್ಲ, ಸಂತೋಷ ಪಡುವ. ವಿಪ್ರೇಸಿ ಹೇಳ್ತಾರೆ, ನಾನು ಆಸೆ ಪಟ್ಟದ್ದು ನನಗೆ ಸಿಗದಿದ್ದರೆ ನಾನು ಬಹಳ ಸಂತೋಷ ಪಡ್ತೇನೆ, ನನ್ನ ಚಿತ್ತ ನೆರವೇರದಿದ್ದರೆ ನಾನು ಸಂತೋಷ ಪಡ್ತೇನೆ, ಏಕೆಂದರೆ ತಂದೆ ದೇವರ ಚಿತ್ತ ನನ್ನಲ್ಲಿ ನೆರವೇರಿದೆ.
ತಂದೆ ದೇವರ ಚಿತ್ತ ನಮ್ಮಲ್ಲಿ ನೆರವೇರಲಿ. ಅದಕ್ಕೆ ತಲೆಬಾಗಿ ಹೇಳುವ ಎಲ್ಲವೂ ನೆರವೇರಿತು ಎಂಬುದಾಗಿ ಯೇಸು ಕ್ರಿಸ್ತರೊಡನೆ. ನನ್ನನ್ನು ನಾನಿಗೋ ಅರ್ಪಿಸುವೆ ಯೇಸುವೆ, ನನ್ನನ್ನು ನಾನಿಗೋ ಅರ್ಪಿಸುವೆ. ನಿಮ್ಮ ಪ್ರೀತಿಗೆ ಅಳತೆಗಳಿಲ್ಲ, ನಿಮ್ಮ ಪ್ರೀತಿಗೆ ಅಳತೆಗಳಿಲ್ಲ. ನನ್ನನ್ನು ನಾನಿಗೋ ಅರ್ಪಿಸುವೆ, ನನ್ನನ್ನು ನಾನಿಗೋ ಅರ್ಪಿಸುವೆ. ಯೇಸು ಹೇಳಿದ ಅಂತಿಮ ವಾಕ್ಯ, 7ನೇ ವಾಕ್ಯ, ಪಿತನೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸುತ್ತಿದ್ದೇನೆ ಎಂದು ಗಟ್ಟಿಯಾಗಿ ಕೂಗಿ ಪ್ರಾಣ ಬಿಟ್ಟರು. ಇಗೋ, ನಿನ್ನನ್ನು ನಂಬಿ ಅನೇಕ ಆತ್ಮಗಳನ್ನು ನಿನ್ನ ಕೈಗೆ ಕೊಟ್ಟಿದ್ದಾರೆ. ನಿನ್ನ ಹೆಂಡತಿ, ನಿನ್ನ ಗಂಡ, ನಿನ್ನ ಮಕ್ಕಳು, ನಿನ್ನ ಧರ್ಮಸಭೆ, ದೇವರು ಕೊಟ್ಟಿರುವ ದಾನ ನಿನ್ನನ್ನು ನಂಬಿ ಕೊಟ್ಟಿದ್ದಾರೆ. ನೀ ಅವರಿಗಾಗಿ ಪ್ರಾರ್ಥಿಸದೆ ನೀನು ಕೂಡ ಇತರರಂತೆ ಬೈಯುವುದಾದರೆ, ಶಾಪ ಕೊಡುವುದಾದರೆ ಆತನಿಗಾಗಿ ಅಳುವವರಾರು, ಆತನನ್ನು ರಕ್ಷಿಸುವರಾರು? ಸಂತಾವಿಲ್ಲದ ತೆರೆಸಿ ಹೇಳುವಂತೆ, ಯೇಸುವಿಗೆ ಕೈಗಳಿಲ್ಲ, ನನ್ನ ಕೈಗಳು. ಯೇಸುವಿಗೆ ಕಾಲುಗಳಿಲ್ಲ, ನನ್ನ ಕಾಲುಗಳು. ಯೇಸು ಚಿತ್ತ ನೆರವೇರಿಸಲು ನಿನ್ನ ಶರೀರ ಕೊಡು, ನಿನ್ನ ಶಕ್ತಿ ಕೊಡು, ನಿನ್ನ ಟ್ಯಾಲೆಂಟ್ಸ್ಗಳನ್ನು ಕೊಡು, ಯೇಸುವಿಗೆ ಕೊಡು. ಯೇಸು ನಿನ್ನ ಬಲಹೀನತೆಯನ್ನು ವರದಾನವಾಗಿ ಮಾರ್ಪಡಿಸ್ತಾರೆ. ನಿನ್ನ ಬಲಹೀನತೆಗಳೇ, ನಿನ್ನ ಶರೀರದ ಬಲಹೀನತೆಗಳೇ ನಿನ್ನ ಆತ್ಮದ ವರದಾನಗಳು. ಹಾಗಾಗಿ ನನ್ನ ಸುತ್ತ ದೇವರು ಕೊಟ್ಟಿರುವ ಈ ವ್ಯಕ್ತಿಗಳು ಬಲಹೀನರಾಗಿರಬಹುದು, ಪಾಪಿಗಳಾಗಿರಬಹುದು. ಅವರೆಲ್ಲರನ್ನ ಸ್ವರ್ಗಕ್ಕೆ ಸೇರಿಸುವ ಜವಾಬ್ದಾರಿ ನಮ್ಮದಾಗಿದೆ. ಪಿತನೇ, ನನ್ನ ಆತ್ಮವನ್ನು ನಿನಗೆ ಒಪ್ಪಿಸ್ತೇನೆ. ಒಪ್ಪಿಸುವ ಸಂಪೂರ್ಣವಾಗಿ ನಿನ್ನ ಕುಟುಂಬವನ್ನು, ಧರ್ಮ ಕೇಂದ್ರವನ್ನು, ಧರ್ಮ ಸಭೆಯನ್ನು, ಗುರುಗಳನ್ನು, ಕನ್ಯಾ ಸ್ತ್ರೀಯರನ್ನು, ಧರ್ಮದಕ್ಷರನ್ನ, ಜಗದ್ಗುರುಗಳನ್ನು ಎಲ್ಲರನ್ನ ಅರ್ಪಿಸುವ. ಹುಟ್ಟಿನಿಂದ ಇಲ್ಲಿವರೆಗೆ ನೀ ನೋಡಿದ ಎಲ್ಲ ವ್ಯಕ್ತಿಗಳನ್ನು ಈ ಪರಮ ಪ್ರಸಾದಕ್ಕೆ ಒಪ್ಪಿಸಿ, ಸಂಪೂರ್ಣವಾಗಿ ಒಪ್ಪಿಸಿ ಅವರ ಪ್ರೀತಿಗೆ ಪಾತ್ರರಾಗುವ. ಸಮರ್ಪಣೆ ಮಾಡುವೆ ಯೇಸುವೆ, ಎಲ್ಲ ನೀ ಕೊಟ್ಟ ದಾನ, ಈ ಜೀವವು ನೀ ಕೊಟ್ಟ ದಾನ, ನೀ ಕೊಟ್ಟ ದಾನ. ಸಮರ್ಪಣೆ ಮಾಡುವೆ ಯೇಸುವೆ, ನನ್ನನ್ನು ಸ್ವೀಕರಿಸೋ ಯೇಸುವೆ, ಸ್ವೀಕರಿಸೋ ನನ್ನನ್ನು ನಾನೀಗೋ ಅರ್ಪಿಸುವೆ, ಅರ್ಪಿಸುವೆ, ಸ್ವೀಕರಿಸು, ಸ್ವೀಕರಿಸು. ಸಾಧ್ಯವಾದರೆ ನಾವಿದ್ದ ಸ್ಥಳಗಳಲ್ಲಿ ಮೊಣಕಾಲೂರಿ ಕರಗಳನ್ನು ಹೃದಯದ ಮೇಲಿಟ್ಟು ಯೇಸುವನ್ನು ಸ್ತುತಿಸುವ. ಯೇಸುವೇ, ಯೇಸುವೇ ಸ್ತೋತ್ರ. ಯೇಸುವಿನ ನಾಮ ಸ್ಮರಣೆ ಮಾಡುವ.
ಪ್ರಭುವಿನ ನಾಮ ಸ್ಮರಣೆ ಮಾಡುವವರು ರಕ್ಷಣೆ ಹೊಂದುವರು. ಆ ಪ್ರಭುವ ಯೇಸುವ ನಾಮವ ಕರೆಯುತ್ತಾ ಅಂತಿಮ ಆಶೀರ್ವಾದಕ್ಕೆ ಸಿದ್ಧರಾಗುವ. ಯೇಸುವೆ ಯೇಸುವೆ ಹಾಲೆಲೂಯಾ 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 ಯೇಸುವೆ 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 ಆರಾಧನೆ 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 ಯೇಸುವೆ ಆರಾಧನೆ ಯೇಸುವೆ ಆರಾಧನೆ ಯೇಸುವೆ ಆರಾಧನೆ ಯೇಸುವೆ ಆರಾಧನೆ ಯೇಸುವೆ ಆರಾಧನೆ 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 ಯೇಸುವೆ ಆರಾಧನೆ ಯೇಸುವೆ ಆರಾಧನೆ ಯೇಸುವೆ ಆರಾಧನೆ ಯೇಸುವೆ ಆರಾಧನೆ